समयसाराय स्वानुभूत्या चकासते चित्स्वभावाय भावाय सर्वभावान्तरचिते सर्वभावान्तरचिते। ಭಗವಾನ್ ಕುಂದಾಚಾರ್ಯ ದೇವರು ರಚಿತ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಅಮೃತಮಯ ಭಾವರೂಪದ ಕುರಿಕುಂಭಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ಮಹತೋಮಹಿ ಭಾಗ್ಯದಿಂದ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಕಲಶ ಸಂಖ್ಯೆ 95. ಸ್ವೇಚ್ಛಾಸಮುಚ್ಛಲದನಲ್ಪ ವಿಕಲ್ಪಜಾಲಾಂ ಏವಂ ವ್ಯತೀತ್ಯ ಮಹತೀಂ ನಯಪಕ್ಷಕಕ್ಷಾಂ ಅಂತರ್ಬಹಿ ಸಮರಸೈಕರಸ ಸ್ವಭಾವಂ ಸ್ವಂ ಭಾವಮೇಕಮುಪಯಾತಿ ಅನುಭೂತಿ ಮಾತ್ರಂ. एवं न स तत्ववेदी एकं स्वं ಭಾವಂ ಉಪಯಾತಿ. ಪೂರ್ವೋಕ್ತ ಪ್ರಕಾರದಿಂದ ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಸ್ವರೂಪದ ಅನುಭವಶೀಲನಿದ್ದಾನೆ. ಇಷ್ಟೆಲ್ಲ ಶ್ಲೋಕಗಳವರೆಗೆ ಯಾವ ವಿವೇಚನೆ ಮಾಡಲಾಯಿತೋ ಆ ಪ್ರಕಾರದಿಂದ ಯಾವ ಸಮ್ಯಕ್ ದೃಷ್ಟಿ ಇದ್ದಾನೆ ಅಥವಾ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾನೆ ಆ ಜೀವ ಒಂದು ಶುದ್ಧ ಸ್ವರೂಪದ ಅನುಭವಶೀಲ ಇದ್ದಾನೆ ಅಂತ ಹೇಳಿದೆ. ಇದರದ ಅರ್ಥ ಬಹಳಷ್ಟು ವಿಸ್ತಾರ ಇದೆ. ಶಬ್ದದ ಅರ್ಥದ ಸಾಗರದೊಳಗೆ ಇಳಿಯೋದ ನಿಜವಾಗಿ ಯಾವುದೋ ಭಾಗ್ಯದಿಂದನೇ ಸಂಭವಿಸ್ತಿದೆ ಅಂಥೇಳಿ ನನಗನ್ನಿಸ್ತಿದೆ. ಶಬ್ದದ ಅರ್ಥದ ಆಳದೊಳಗನ ಅದರ ವೈಶಾಲ್ಯತೆಯೊಳಗನ ಪ್ರವೇಶ ಮಾಡದೇ ಇರುವಂಥ ಜೀವ ಭಾವದ ಕಡೆಗೆ ಅವನದು ಒಂದು ಆಕರ್ಷಣೆ ಉತ್ಪನ್ನ ಆಗಲಿಕ್ಕಿಲ್ಲ. ಅದಕ್ಕೆ ಭಾವದವರೆಗೆ ತಲುಪಬೇಕಾದ್ರೆ ಮೊದಲು ಶಬ್ದದ ಅರ್ಥದ ವಿಸ್ತಾರ ಎಷ್ಟಿದೆ ಅದನ್ನಾದರೂ ಒಂದಿಷ್ಟ ಅನುಮಾನ ಮಾಡೋದು ಅವಶ್ಯಕ ಇದೆ. ಇಷ್ಟಿದೆ ಅನುಮಾನವೇ ಮಾಡೋದು ಅವಶ್ಯಕ ಇದೆ. ಒಂದು ಅಂದಾಜು ಬರೋದು ಅವಶ್ಯಕ ಇದೆ. ಏನು ಹೇಳ್ತಾ ಇದ್ದರು? ಪೂರ್ವೋಕ್ತ ಪ್ರಕಾರದಿಂದ ಈ ಶಬ್ದದೊಳಗೆ ಏನೇನು ಅರ್ಥ ಇದೆ ರೀ? ಸಮಯಸಾರದಲ್ಲಿ ಇಲ್ಲಿಯವರೆಗೆ ಇಷ್ಟೇ ಇರ್ಬೋದಿಲ್ಲದೆ ಇಲ್ಲ, ಮತ್ತೂ ವಿಚಾರ ಮಾಡಿದರೆ ಇದೆ. ಭಗವಾನ್ ಮಹಾವೀರರ ನಂತರ 500 ವರ್ಷಗಳ ಕಾಲಖಂಡದಲ್ಲಿ ಏನು ಇದೇ ರೀತಿ ಎಲ್ಲರೂ ಹೇಳ್ತಾ ಬಂದಿದ್ದಾರೆ. ಅಂತಿಮ ತೀರ್ಥನಾಯಕ ಮಹಾವೀರರ ನಿರ್ವಾಣ ಆದ ನಂತರ ಜಂಬೂಸುಧರ್ಮ ಗೌತಮ ಸ್ವಾಮಿಗಳದ್ದು ಕೂಡ ನಿರ್ವಾಣ ಆಗಿ ಹೋದ ನಂತರ, ಮೋಕ್ಷಕ್ಕೆ ಹೊರಟು ಹೋದ ನಂತರ
ಆ ಮೋಕ್ಷ ಮಾರ್ಗದ ಪ್ರಭಾವ ಜೀವರುಗಳ ಮೇಲೆ ನಡೀತಾ ಬಂತು ಅದರ ಪ್ರಭಾವ ಆಗ್ತಾ ಬಂತು. ಯಾವ ಪ್ರಕಾರ ವೀರಪ್ರಭು ಹೇಳಿದ್ರೋ ಅದೇ ಪ್ರಕಾರ, ಯಾವ ಪ್ರಕಾರ ಆದಿದೇವರಿಂದ ಹೇಳ್ತಾ ಬಂದಿದ್ರೋ ಅದೇ ಪ್ರಕಾರ. ಪೂರ್ವೋಕ್ತ ಪ್ರಕಾರ ಅಂದರೆ ಏನಿದೆ? ಆದಿದೇವರಿಂದ ಯಾವ ಪ್ರಕಾರ ಹೇಳ್ತಾ ಬಂದಿದ್ರೋ ಅದೇ ಪ್ರಕಾರ. ಆದಿದೇವರು ಕೂಡ ಯಾವುದನ್ನು ಆಧರಿಸಿ ಮೋಕ್ಷ ಮಾರ್ಗದೊಳಗೆ ಬಂದರೋ ಅದೇ ಪ್ರಕಾರ. ಪೂರ್ವೋಕ್ತ ಅಂತಂದ್ರೆ ಎಷ್ಟು ಹಿಂದೆ ಹೋದರೂ ಕೂಡ ಪೂರ್ವದಿಂದ ಮೊದಲಿನಿಂದ ಹೇಳ್ತಾ ಬಂದಿರುವುದರ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವರುಗಳು ಅನೇಕ ಆಗ್ತಾ ಬಂದಿದ್ದಾರೆ. ಆ ಹೇಳಿಕೆಯನ್ನು ವಿಚಾರ ಮಾಡಿ, ನಂಬಿ, ಅನುಶೀಲನ ಮಾಡಿ, ಚಿಂತನ ಮಂಥನ ಮಾಡಿ ದೃಷ್ಟಿಯೊಳಗೆ ಸಮ್ಯಕ್ತನವನ್ನು ಪ್ರಕಟಪಡಿಸಿಕೊಳ್ತಾ ಬಂದಿದ್ದಾರೆ. ಪೂರ್ವದಿಂದ ಮೊದಲಿನಿಂದಲೂ ಅನಂತ ಚೋವಿಸಿದಿಂದ ಒಟ್ಟಿನಲ್ಲಿ ಅನಾದಿ ನಿಧನ ಇದೇ ಪ್ರಕಾರ ಇದೆ. ಪೂರ್ವೋಕ್ತ ಪ್ರಕಾರ ಅಂತಂದ್ರೆ ಅದರದ ಒಂದು ಎಷ್ಟು ಹಿಂದೆ ಹೋಗ್ತಿದೆ ಅಂತಂದ್ರೆ ಅದಕ್ಕಿಂತ ಹಿಂದೆ ಹೋಗಲಿಕ್ಕೆ ಈ ಜ್ಞಾನಕ್ಕೆ ಸಾಮರ್ಥ್ಯ ಸಾಲುವುದಿಲ್ಲ. ಅಷ್ಟು ಹಿಂದಿನಿಂದನೂ ಅರ್ಥಾತ್ ಬೇರೆ ಯಾವ ಪ್ರಕಾರದಿಂದ ಜೀವ ಮೋಕ್ಷ ಮಾರ್ಗದೊಳಗೆ ಬರೋದು ಸಾಧ್ಯ ಇಲ್ಲ. ಬೇರೆ ಯಾವ ಪ್ರಕಾರದಿಂದ ಅಂತಂದ್ರೆ ದೃಷ್ಟಿಯೊಳಗೆ ಸಮ್ಯಕ್ತನ ಬಾರದೆ ಹೋದರೆ. ಹಾಗಾದರೆ ದೃಷ್ಟಿಯೊಳಗೆ ಸಮ್ಯಕ್ತನ ಹೇಗೆ ಬರೋದ? ಯಾರು ಸಮ್ಯಕ್ತ್ವ ಸಂಪನ್ನ ಆದರೋ ಅವರು ಹೇಳ್ತಾ ಬಂದರು, ಪರಂಪರೆಯಿಂದ ಹೇಳ್ತಾ ಬಂದರು, ಅದನ್ನು ನಡೀತಾ ಬಂತು. ಯಾವ ಪ್ರಕಾರ? ಮನೆತನಗಳ ನಡೀತವೆ, ಪರಂಪರೆಗಳ, ಸಾಂಸಾರಿಕ ಪರಂಪರೆಗಳ ನಡೀತವೆ. ತಾಯಿ ಪರಂಪರೆ ನಡೀತಿದೆ, ತಂದೆ ಪರಂಪರೆ ನಡೀತಿದೆ, ದೊರೆ ಪರಂಪರೆ ನಡೀತಿದೆ, ಮಂತ್ರಿ ಪರಂಪರೆ ನಡೀತಿದೆ, ಶ್ರೇಷ್ಠಿ ಪರಂಪರೆ ನಡೀತಿದೆ, ಧರ್ಮದ ಪರಂಪರೆ ನಡೀತಿದೆ. ಹಾಗೆ ಇದು ಪರಂಪರಾಗತವಾಗಿ ನಡೆದುಕೊಂಡಂಥ ಮಾರ್ಗ ಇದೆ, ಹೊಸದೇನೂ ಇಲ್ಲ. ಆದರೆ ಪರಂಪರಾಗತವಾಗಿ ಪೂರ್ವದಿಂದನೇ ನಡ್ಕೊಂಡು ಬಂದಿದ್ರೂ ಕೂಡ ಈ ಜೀವನಿಗೆ ಇದುವರೆಗೆ ಪ್ರಾಪ್ತ ಆಗಲಿಲ್ಲ, ಅಥವಾ ಈ ಜೀವ ಇದುವರೆಗೆ ಅದರದ ವಿಶ್ವಾಸ ಮಾಡಲಿಲ್ಲ, ಅಥವಾ ಈ ಜೀವನಿಗೆ ಅಂಥ ಸಂಯೋಗ ಬರಲಿಲ್ಲ. ಇನ್ನು ಇದರಲ್ಲೇನೋ ಅನೇಕ ರೀತಿ ತಿಳಿಯಬಹುದು. ಶಬ್ದ ಅದರ ಸಲುವಾಗಿನ ಏನಿದೆ? ಬ್ರಹ್ಮ ಇದೆ. ಆ ಒಳಗೆ ಇಳಿದ ನಂತರ ಎಷ್ಟು ಈ ಜೀವಕ್ಕೆ ವಿಷಯಗಳ ಉಪಲಬ್ಧಿ ಆಗ್ತಿದೆ, ಈ ಜೀವದ ಜ್ಞಾನಕ್ಕೆ ಎಷ್ಟೊಂದು ಮಿಷ್ಟವಾದಂಥ ಆಹಾರ ಲಭ್ಯ ಆಗ್ತಿದೆ, ಅದನ್ನು ಒಳಗಿಳಿದು ನೋಡಿದ್ರೇ ಗೊತ್ತಾಗೋದಿದೆ. ಮೇಲಿನ ಸ್ವಾಧ್ಯಾಯ, ಅಧ್ಯಯನ, ಪಠನ ಪಾಠನ 11-9 ಪೂರ್ವದವರೆಗೆ ಮಾಡಿದರನು ಮತ್ತು ಅದರಲ್ಲೆಲ್ಲ ಇದರದೇ ವಿವೇಚನೆ ಇದ್ರೂ ಕೂಡ ಜೀವ ಒಳಗಿಳಿಯಲಿಲ್ಲ. ಒಳಗೆ ಇಳಿಲಿಲ್ಲ ಅಂತ ಹೇಳ ಅದರದ ವೈಶಾಲ್ಯತೆ, ಅದರದ ಅನಾದಿ ನಿಧನತೆ, ಅದರದ ಪರಮ ಸತ್ಯತೆ, ಅದರದ ಒಂದು ಯಾವ ಮಹತ್ವ ಮಹಿಮೆ ಇದೆ ಅದು ಈ ಜೀವನಿಗೆ ತಿಳಿದು ಬರಲಿಲ್ಲ. ತಿಳಿದು ಬರ್ತಿತ್ತು ಅಂತಂದರೆ ಇವನು ಸಮ್ಯಕ್ ದೃಷ್ಟಿ ಆಗುತ್ತಿದ್ದರೆ ಸರಳನ ಉತ್ತರ ಇದೆ. ತಿಳಿದು ಬರಲಿಲ್ಲ ಅನ್ನೋದು ಹೇಗ ಅನ್ನೋ ಪ್ರಶ್ನೆನೇ ಇಲ್ಲ. ಒಂದು ವೇಳೆ ಉತ್ಪನ್ನ ಆದ್ರೂ ನೀವು ಸಮ್ಯಕ್ ದೃಷ್ಟಿನ ಆಗಿಬಿಡ್ತಿದ್ದಲ್ಲ, ತಿಳಿತಿತ್ತಂತಂದ್ರೆ. ಶಬ್ದದೊಳಗೆ ಏನು ಭಾವಿದೆ, ಪೂರ್ವೋಕ್ತ ಪ್ರಕಾರದಿಂದ ಈ ಶಬ್ದದೊಳಗೇನು ಭಾವಿದೆ ಅದನ್ನು ವಿವಿಧ ಪ್ರಕಾರದಿಂದ ಈ ಜೀವ ಒಂದು ವೇಳೆ ಒಳಗಿಳಿದು ತಿಳ್ಕೊಳ್ತಿದ್ದ ಅಂತಂದ್ರೆ ನಿಯಮದಿಂದ ಇವೇನಾಗ್ತಿದ್ದ? ಸಮ್ಯಕ್ ದೃಷ್ಟಿ ಆಗ್ತಿದ್ದ. ಸಮ್ಯಕ್ ದೃಷ್ಟಿ ಅಂತಂದ್ರೆ ಏನು? ಶುದ್ಧ ಸ್ವರೂಪದ ಅನುಭವಶೀಲ.
ಸಮ್ಯಕ್ ದೃಷ್ಟಿ ಅಂತಂದ್ರೆ ಬೇರೆ ಏನಿಲ್ಲ. ಮಿಥ್ಯಾದೃಷ್ಟಿ ಅಂದ್ರೆ ಯಾವ ಪ್ರಕಾರ ಪಾಹುಡುದೋಹಾಕಾರರ ಹೇಳಿದರು ಆ ಪ್ರಕಾರ ಸಮ್ಯಕ್ ದೃಷ್ಟಿ ಅಂತಂದ್ರೆ ಅವನದು ವಿಶೇಷತೆ ಬಾಹ್ಯದೊಳಗೇನಿಲ್ಲ. ಬಾಹ್ಯದೊಳಗೇನಾದರೂ ಇದೆ ಅಂದ್ರೆ ಇಲ್ಲ. ಏನಿದೆ ಹಾಗಾದರೆ ಸಮ್ಯಕ್ ದೃಷ್ಟಿಯ ಲಕ್ಷಣ ಏನಿದೆ, ಸಮ್ಯಕ್ ದೃಷ್ಟಿಯ ಸ್ವರೂಪ ಏನಿದೆ, ಯಾವ ಜೀವದ ದೃಷ್ಟಿಯೊಳಗೆ ಸಮ್ಯಕ್ತನ ಬಂದದ್ದಿದೆ ಆ ಜೀವದ ಸ್ವರೂಪ ಏನಿದೆ, ಶುದ್ಧ ಸ್ವರೂಪದ ಅನುಭವಶೀಲತೆ. ಶುದ್ಧ ಸ್ವರೂಪ ಏನಿದೆ, ಇನ್ನು ಶುದ್ಧ ಸ್ವರೂಪ ಏನಿದೆ, ಅವನು ನಿರಂತರ ಆತ್ಮನ ಅತೀಂದ್ರಿಯ ಆನಂದದ ಅನುಭವ ಮಾಡ್ತಾ ಹೀಗಿಲ್ಲ. ಶುಭಾಶುಭ ಭಾವಗಳ ಅವನಲ್ಲೇ ಬರುವುದೇ ಇಲ್ಲ ಹೀಗಿಲ್ಲ. ದೇಹ ಸಂಯೋಗ ಕರ್ಮ ವಿಭಾವ ಅವನಲ್ಲಿ ಇಲ್ಲವೇ ಇಲ್ಲ ಹೀಗಿಲ್ಲ. ಹಾಗಾದ್ರೆ ಶುದ್ಧ ಸ್ವರೂಪದ ಅನುಭವಶೀಲ ಅಂತಂದ್ರೆ ಏನ? ಸಮ್ಯಕ್ ದೃಷ್ಟಿ ಶಬ್ದ 4ನೇ ಗುಣಸ್ಥಾನದಿಂದ ಜೀವಕ್ಕೆ ಅನ್ವಯಿಸಿದೆ. 4ನೇ ಗುಣಸ್ಥಾನದ ಜೀವಗಳ 4 ಗತಿಯಲ್ಲಿ ಇದ್ದಾರೆ. ಹೌದೇನಿಲ್ರಿ? ಹಾಗಾದ್ರೆ 4 ಗತಿಯ ಜೀವಗಳ 4ನೇ ಗುಣಸ್ಥಾನದಲ್ಲಿರುವಂತಹ 4 ಗತಿಯ ಜೀವರುಗಳ ಇವರು ಹೇಳುವ ಪ್ರಕಾರ ಶುದ್ಧ ಸ್ವರೂಪದ ಅನುಭವಶೀಲ ಇದ್ದಾರೆ. ಇವರು ಹೇಳುವ ಪ್ರಕಾರ ಏನು ವಾಸ್ತವದಲ್ಲಿ ಇದ್ದದ್ದನ್ನೇ ಇವರು ಹೇಳ್ತಾ ಇದ್ದಾರೆ. ನೋಡ್ರಿ, ಸತ್ಯ ಮಹಾವ್ರತ ಸತ್ಯ ಅಣುವ್ರತಕ್ಕಿಂತ ಮುಂಚೆ ಯಾಕೆ ಅಂತಂದ್ರೆ ಸತ್ಯ ಅಣುವ್ರತ 5ನೇ ಗುಣಸ್ಥಾನ 2 ಕಷಾಯ ಚೌಕಡಿಗೆ ಹೋದ್ಮೇಲೆ ಬರ್ತಿದ್ದೀರಿ. ಯಾವುದ? ಸತ್ಯ ಅಣುವ್ರತ. ಸತ್ಯ ಮಹಾವ್ರತ 3 ಕಷಾಯ ಚೌಕಡಿಗೆ ಹೋದ್ಮೇಲೆ 6ನೇ 7ನೇ ಗುಣಸ್ಥಾನದಲ್ಲಿ ಬರ್ತಿದೆ ಅಥವಾ ಇರ್ತಿದ್ದೀರಿ. ಆದರೆ ಅದಕ್ಕಿಂತ ಮುಂಚೆ ಸತ್ಯ ಅಣುವ್ರತ ಸತ್ಯ ಮಹಾವ್ರತ ಅಂದ್ರೆ ಇವರು ವಾಸ್ತವಿಕ ಏನಿದೆ ಅದನ್ನೇ ಹೇಳ್ತಾ ಇದ್ದಾರೆ, ಸತ್ಯವನ್ನೇ ಹೇಳ್ತಾ ಇದ್ದಾರೆ ಅನ್ನೋದ್ರದ ಸಿದ್ಧಿ. ಅದಕ್ಕಿಂತ ಮೊದಲು ಕೂಡ ಸತ್ಯ ಮಹಾವ್ರತ ಸತ್ಯ ಅಣುವ್ರತದ ಧಾರಣೆ ಪರಿಪಾಲನೆ ಮಾಡುವುದಕ್ಕಿಂತ ಧರ್ಮದ ಶ್ರೇಣಿಯೊಳಗೆ ಬರೋಕ್ಕಿಂತ ಚರಣಾಳಿ ಯೋಗ ಅಥವಾ ಜಿನಶಾಸನದ ಒಂದು ವಿಶಿಷ್ಟ ದೃಷ್ಟಿಯ ಮೂಲಕ ಅವರ ಧರ್ಮಾತ್ಮ ಅಂತೇಳಿ ಗುರುತಿಸುವುದಕ್ಕಿಂತ ಮುಂಚೆ ಅವರ ಸತ್ಯದ ಸ್ವೀಕಾರ ಮಾಡಿದ್ದಾರೆ. ಸತ್ಯ ಅಣುವ್ರತ ಧಾರಣ ಮಾಡೋಕ್ಕಿಂತ ಮುಂಚೆ ಸತ್ಯದ ಸ್ವೀಕಾರ ಮಾಡಿದ್ದಾರೆ. ಸತ್ಯದ ಸ್ವೀಕಾರ ಒಳಗಡೆ ಅನುಭೂತಿಪೂರ್ವಕ ಯಾರು ಮಾಡಿದ್ದಾರೆ, ಒಳಗಡೆ ಅನುಭೂತಿ ಅಂತಂದ್ರೆ ಮಾತು ಇಷ್ಟ ಇದೆ, ಜ್ಞಾನದ ದೃಢತೆ. ಅನುಭೂತಿ ಅಂತಂದ್ರೆ ಏನಿದೆ? ಜ್ಞಾನದ ದೃಢತೆ. ಜ್ಞಾನದೊಳಗೆ ಅದೇ ರೀತಿ ಅದು ನಡೆದದ್ದು ಇದೆ, ತಿಳಿದು ಬರ್ತಾ ಇದೆ. ಏನ? ವಸ್ತುವಿನ ಸತ್ಯ ಸ್ವರೂಪ. ಹಾಗಾದ್ರೆ ವಸ್ತುವಿನ ಸತ್ಯ ಸ್ವರೂಪ ಏನಿದೆ? ಇವರ ಸಮ್ಯಕ್ ದೃಷ್ಟಿಗಳ ಶುದ್ಧ ಸ್ವರೂಪದ ಅನುಭವಶೀಲ ಇದ್ದಾರೆ. ಇದರದ್ದು ಚರ್ಚೆ ನಡೆದಿದೆ. ಅನುಭವಶೀಲ ಇದ್ದಾರೆ ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ. ಇವರ ಹೇಳಿಕೆಯ ಅನುಸಾರ ಅಥವಾ ವಸ್ತು ಸ್ವರೂಪದ ಅನುಸಾರ ಇವರು ಯಾವುದರ ಆಧಾರದಿಂದ ಹೇಳ್ತಾ ಇದ್ದಾರೋ? ಅನುಭೂತಿಯ ಆಧಾರದಿಂದ ಅಥವಾ ತಮ್ಮ ದೃಢ ಜ್ಞಾನದ ನಿರ್ಣಯದ ಆಧಾರದಿಂದ ಹೇಳ್ತಾ ಇದ್ದಾರೆ. ಇಲ್ಲಿ ಟೀಕಾಕಾರರ ಕಲಶಕಾರರ ಯಾವುದರ ಗರ್ಭದಿಂದ ಕಲಶ ಉತ್ಪನ್ನ ಆಯಿತೋ, ಸಮಯಸಾರದ ಗರ್ಭದಿಂದ ಕಲಶ ಉತ್ಪನ್ನ ಆಯ್ತ್ರಿ. ಆ ಕಲಶಕಾರರ ಹೇಳ್ತಾ ಇದ್ದಾರೆ, ಯಾವ ಕಲಶದ ಮೇಲೆ ವಿಸ್ತೃತ ಅರ್ಥ ಬರೆಯಲಾಯಿತೋ ಆ ಸಮ್ಯಕ್ ದೃಷ್ಟಿ ಮಹಾಪುರುಷ ಜ್ಞಾನಿ ಹೇಳ್ತಾ ಇದ್ದಾನೆ, ಅವನು ಸತ್ಯದ ಸ್ವೀಕಾರ ಮಾಡಿದ್ದಾನೆ. ಸತ್ಯ ಏನಿದೆ? ಹಾಗಾದ್ರೆ ನಮಗೀಗ ಸತ್ಯದ ಸ್ವೀಕಾರ ಅಂದ್ರೂ ಒಂದೇ, ಇವರ ಹೇಳಿಕೆಯ ಅನುಸಾರ ಅಂದ್ರೂ ಒಂದೇ, ಪೂರ್ವೋಕ್ತ ಪ್ರಕಾರ ಅಂದ್ರೂ ಇದೆ ಒಂದೇ, ಮತ್ತು ಶುದ್ಧ ಸ್ವರೂಪದ ಅನುಭವ ಅಂದ್ರೂ ಒಂದೇ ರೀ. ಎಲ್ಲ ಒಂದೇ, ನಿಜವಾಗಿ ಒಂದೇ ಇದೆ ರೀ. ಶುದ್ಧ ಸ್ವರೂಪದ ಅನುಭವ ಅಂದ್ರೂ ಒಂದೇ, ಇವರು ಹೇಳುವ ಪ್ರಕಾರ ಅಂದ್ರೂ ಒಂದೇ, ಪೂರ್ವೋಕ್ತ ಪ್ರಕಾರ ಮೊದಲಿನವರು ಹೇಳಿದ ಪ್ರಕಾರ ಅಂದ್ರೂ ಒಂದೇ, ಸತ್ಯದ ಸ್ವೀಕಾರ ಅಂದ್ರೂ
ಹಾಗಾದರೆ ಸತ್ಯ ಏನಿದೆ? ಸತ್ಯ ಏನಿದೆ? ವಿಶ್ವದೊಳಗ ಮುಖ್ಯ ರೂಪದಿಂದ 2 ಜಾತಿಯ ದ್ರವ್ಯ ಇದ್ದಾವೆ. ನಮಗೆ ಅಲ್ಲೇ ಹೋಗೋದಿದೆ ರೀ, ನಮಗೆ ಅದರದೇ ದೃಢತೆ ಆಗಿಲ್ಲ. ವಿಶ್ವದೊಳಗ ಎಲ್ಲಿ ಹೋದ್ರೂ ಕೂಡ ನೀನು ಸ್ವರ್ಗಕ್ಕೆ ಹೋಗು, ವಿಧಿ ಕ್ಷೇತ್ರಕ್ಕೆ ಹೋಗು, ನಂದೀಶ್ವರ ದ್ವೀಪಕ್ಕೆ ಹೋಗು, ಮನುಷ್ಯ ಕರ್ಮಭೂಮಿ ಜಾಗು, ಭೋಗಭೂಮಿ ಜಾಗು, ಏಕೇಂದ್ರಿಯದಿಂದ ಹಿಡಿದು ಎಲ್ಲೇ ಇರುವುದು. ಆದರೆ ವಿಶ್ವದೊಳಗೆ 2 ಜಾತಿಯ ದ್ರವ್ಯ ಇದ್ದಾವೆ. ಪದಾರ್ಥ, ವಸ್ತು 2 ಪ್ರಕಾರದ್ದು ಇದ್ದಾವೆ. ಯಾವ? ಒಂದು ಅಚೇತನಿದೆ, ಒಂದು ಚೇತನ ಸ್ವರೂಪದ ಅರೂಪಿ ಜೀವ ಇದೆ. ಇನ್ನು ಆ ಅಚೇತನದೊಳಗೆ ಮತ್ತೆ 4 ಅದಾವು. ಅವುಗಳದ ಪ್ರಶ್ನೆ ನಾವು ಈಗ ಬಿಟ್ಟು ಬಿಡೋಣ. 2 ಅದಾವು ಮುಖ್ಯ ಇಡೀ ವಿಶ್ವದೊಳಗೆ. ಹಾಗಾದ್ರೆ ಅವು ಗೌಣ ಇದಾವೇನ? ಅಲ್ಲ, ಅವು ಗೌಣ ಅದಾವ ಅಂತ ಅರ್ಥ ಅಲ್ಲ. ಏನಿದೆ ರೀ, ನಿನ್ನೆ ತಾವು ಹೇಳಿದ್ರಲ್ಲ, ಏನು ಸಮಯ ಸಾರದಂಥ ಗ್ರಂಥ ಅಂದ ಕೂಡಲೇ ಉಳಿದ ಗ್ರಂಥಗಳಿಗೆ ಬೆಲೆ ಇಲ್ಲ ಹೀಗೆ ಮಾತಿಲ್ಲ, ಉಳಿದ ಆಚಾರ್ಯರಿಗೆ ಮಹಿಮಾ ಇಲ್ಲ ಹೀಗೆ ಮಾತಿಲ್ಲ. ಅದೇ ಪ್ರಕಾರ ವಿಶ್ವದೊಳಗಿರುವಂಥ ಆ ದ್ರವ್ಯಗಳಿಗೆ ಅದರದೇ ಆದಂಥ ಸ್ಥಾನಮಾನಗಳು ಇಲ್ಲ ಹೀಗೆ ಮಾತಿಲ್ಲ, ಅದರ ಅಸ್ತಿತ್ವ ಇಲ್ಲ ಹೀಗೆ ಮಾತಿಲ್ಲ. ಆದರೆ ನಮಗೆ ತಿಳಿದು ಬರುವಂಥವ ಪ್ರಯತ್ನಪೂರ್ವಕ ತಿಳ್ಕೊಂಡ್ರೆ ನಿಜವಾಗಿನ ಸ್ವೀಕಾರ ಆಗುವಂಥವ ಮತ್ತು ಅವುಗಳ ಸ್ವೀಕೃತಿ ಮೂಲಕ ನಮ್ಮ ಮೋಕ್ಷ ಮಾರ್ಗ ಪ್ರಕಟ ಆಗಿಬಿಡುವಂಥವ 2 ಪದಾರ್ಥ ಅದಾವ, 2 ಜಾತಿಯ ವಸ್ತು ಅದಾವ. ಯಾವ? ಒಂದು ಅರೂಪಿ ಇರುವಂಥ ಚೈತನ್ಯ ಸ್ವರೂಪದ ಜೀವ, ಇನ್ನೊಂದು ರೂಪಿ ಇರುವಂಥ ಜಡ ಸ್ವರೂಪದ ಪುದ್ಗಲ ಅಥವಾ ವಸ್ತು ಪದಾರ್ಥಗಳ. ಅದರ ಹೆಸರು ಪುದ್ಗಲ ಇದೆ ರೀ. ಹಾಗಾದ್ರೆ ಅವು 2 ಹೇಗದವು? 2 ಹೇಗದವು? ವಿರುದ್ಧ ಸ್ವಭಾವದ್ದು ಅದಾವ ಅಥವಾ ಇಲ್ರಿ? ಒಂದು ರೂಪಿ ಇದೆ, ಇನ್ನೊಂದು ಅರೂಪಿ ಇದೆ, ಒಂದು ಜಡ ಇದೆ, ಇನ್ನೊಂದು ಚೇತನ ಇದೆ. ಇಷ್ಟರ ವಿರುದ್ಧತನ ಇದೆಯಲ್ಲ. ಪ್ರತಿಯೊಂದು ರೀತಿಯಿಂದ ನೋಡಿದ್ರೆ ಅವು 2ರಲ್ಲಿ ಏನಿದೆ? ವಿರುದ್ಧತೆ ಇದೆ. ಒಂದರದ ಇನ್ನೊಂದು ಜೊತೆಗೆ ಯಾವುದೇ ರೀತಿಯಿಂದ ಹೊಂದಾಣಿಕೆನೂ ಆಗುವುದಿಲ್ಲ, ಮತ್ತು ಅವು ಹೊಂದಾಣಿಕೆ ಮಾಡಿಕೊಳ್ಳುವ ಸಲುವಾಗಿ ಯಾವುದೇ ಪ್ರಕಾರ ಅವುಗಳಲ್ಲೇ ಕೊರತೆ ಇಲ್ಲ. ನಾನು ಇದರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಬೇಕಾದ್ರೆ ನನ್ನಲ್ಲೇ ಏನು ಕೊರತೆ ಇದೆ ಅಂಥೇಳಿ ಇದರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಿದ್ರಿ. ಜಡ ಶರೀರದ ಜೊತೆಗೆ ಇದು ಪೂರ್ವೋಕ್ತ ಪ್ರಕಾರ ಇದೆ ರೀ ವಿಜಯಣ್ಣ. ಇದು ಸತ್ಯ ಸ್ವರೂಪ ಇದೆ ರೀ. ಇದು ಶುದ್ಧ ಸ್ವರೂಪದ ಅನುಭವಶೀಲತೆಗೆ ಆಧಾರ ಇದೆ ರೀ. ಆಧಾರಶೀಲೆ ಏನ? ಅವು 2 ವಿರುದ್ಧ ಸ್ವಭಾವದ್ದು ಇದ್ದಾವೆ. 2ರೊಳಗೆ ಯಾವುದೇ ಪ್ರಕಾರದ ಹೊಂದಾಣಿಕೆ ಸಾಧ್ಯ ಇಲ್ಲ. ಹೊಂದಾಣಿಕೆ ಮಾಡಿಕೊಳ್ಳುವ ಹಾಗೆ ಅವುಗಳ ಸ್ವರೂಪ ಇಲ್ಲ. ಜಡದ ಸ್ವರೂಪ ಜೀವದ ಜೊತೆಗೆ ಏನಾದರೂ ಹೊಂದಾಣಿಕೆ ಮಾಡಿಕೊಳ್ಳೋದು ಇತ್ತು ಅಂತಂದ್ರೆ ಅದರಲ್ಲಿ ಏನಾದರೂ ಕೊರತೆ ಇದೆ ಅನ್ನೋದು ಸಿದ್ಧ ಆಗ್ತಿದೆ. ಅದರಲ್ಲಿ ಏನೂ ಕೊರತೆ ಇಲ್ಲ, ಅದು ಪರಿಪೂರ್ಣ ಇದೆ ರೀ. ಅದಕ್ಕೆ ಜೀವದ ಅವಶ್ಯಕತೆ ಇಲ್ಲ. ಕಾರ್ಮಣ ವರ್ಗಣ ಇದೆ ಇರಲ್ಲ. ಕಾರ್ಮಣ ವರ್ಗಣ ಏನಿದೆ? ಉದ್ಗಲ ಇದೆ, ಅದು ಕರ್ಮರೂಪ ಆಗ್ತಿದೆ ರೀ. ಇದನ್ನಂತೂ ನಾವು ಆಗಮದಲ್ಲಿ ಓದಿದ್ದೇವೆ, ಪರಿಭಾಷೆ ಕಂಠಸ್ಥ ಮಾಡಿದ್ದೇವೆ, ಕ್ಲಾಸದೊಳಗೆ ಕೂತು ವಿಷಯ ಕಲ್ತಿದ್ದೇವೆ. ಹೌದೇನಿಲ್ಲ ವಿಜಯ? ಕಾರ್ಮಣ ವರ್ಗಣ ಇದ್ದದ್ದ ಕರ್ಮರೂಪ ಅವಸ್ಥೆಗೆ ಪ್ರಾಪ್ತ ಆಗಬೇಕಾದ್ರೆ ಅದರಲ್ಲಿ ಜೀವದ ವಿಕಾರಿ ಭಾವ ನಿಮಿತ್ತ ಆಗ್ತಿದೆ. ಹೌದೇನಿಲ್ರಿ? ಇಷ್ಟು ಪರಿಭಾಷೆ ನಾವು ಕಲ್ತಿದ್ದೇವ್ರಿ. ಹಾಗಾದ್ರೆ ಆ ಪರಮಾಣು ಇದ್ದದ್ದು ಕಾರ್ಮಣ ವರ್ಗಣ ಆಯ್ತಲ್ಲ, ಅದಕ್ಕೇನು ನಿಮಿತ್ತಿತ್ತು ರೀ? ಕಾರ್ಮಣ ವರ್ಗಣ ಅಂದರೆ ಏನಿದೆ? ಪರಮಾಣುಗಳ ಸಮೂಹ ಇದೆ ಅಲ್ಲ. ಹೌದು ಅಥವಾ ಇಲ್ರಿ?
ಅದಕ್ಕೆ ಯಾವುದು ನಿಮಿತ್ತ ಇತ್ತು? ಪರಮಾಣು ಇದ್ದದ್ದ ಕಾರ್ಮಣ ವರ್ಗಣ ಆಗಲಿಕ್ಕೆ ನಿಮಿತ್ತ ಏನಿತ್ತು? ಕಾರ್ಮಣ ವರ್ಗಣ ಇದ್ದದ ಕರ್ಮ ಆಗಲಿಕ್ಕೆ ಜೀವದ ವಿಕಾರಿ ಭಾವ ನಿಮಿತ್ತ ಅಂಥೇಳಿ ನಾವು ಪರಿಭಾಷೆ ಕಲ್ತೇವ್ರಿ. ಆದ್ರೆ ಪರಮಾಣು ಇದ್ದದ ಕಾರ್ಮಣ ವರ್ಗಣ ಹೇಗಾಯಿತು? ಇರಲ್ಲೇ ಅದು ಹಾಗೆ ಇದೆ ಏನ್ರಿ? ಏನು ಇರಲ್ಲೇ ಮೂಲ ವಸ್ತು ಪರಮಾಣು ಇತ್ತರೆ ಅದ? ಉದ್ಗಲದ ಮೂಲ ಸ್ವರೂಪ ಏನಿದೆ ರೀ? ಪರಮಾಣು. ಹಾಗಾದ್ರೆ ಆ ಪರಮಾಣು ಇದ್ದದ್ದು ಕಾರ್ಮಣ ವರ್ಗಣ ಹೇಗಾಯಿತು? ಸ್ವಭಾವ ಸ್ಕಂದ ಆಗುವುದು ಈಗ ಮತ್ತೆ ಜೀವ ವಿಕಾರಿ ಭಾವ ಆಗುವುದು ಅದನ್ನು ಸ್ವಭಾವ ಒನ್ ಟೈಪ್ ಸ್ವಭಾವನ ಐತ್ರಿ ನೋಡ್ರಿ. ಅದರ ಸಲುವಾಗಿ ನಾವು ಜಿನಾಗಮದ ಕಥನೆಯನ್ನು ಕೇಳ್ತೇವೆ ಅಥವಾ ಓದುತ್ತೇವೆ. ಓದುವುದರೊಳಗೆ ಅಥವಾ ಕೇಳುವುದರೊಳಗೆ ಯಾವ ಶೈಲಿಯನ್ನು ಸ್ವೀಕಾರ ಮಾಡಲಾಗಿದೆ ಅದರೊಳಗೆ ನಿಮಿತ್ತದ ಮುಖ್ಯತೆ ಇರ್ತಿದೆ ರೀ. ಆದರೆ ಆ ಶೈಲಿಯೊಳಗೆ ನಿಮಿತ್ತದ ಮುಖ್ಯತೆ ಇದ್ರೂ ಕೂಡ ಆ ಶೈಲಿಯನ್ನು ಆಶ್ರಯಿಸಿದಂಥ ಅಥವಾ ಅವಲಂಬನೆ ಮಾಡಿರುವಂಥ ಜೀವಕ್ಕೆ ನಿಮಿತ್ತದ ಮುಖ್ಯತೆ ಮಾಡಿಸೋದಿರುವುದಿಲ್ಲ ರೀ. ಉಪಾದಾನದ ಸ್ವರೂಪ ತೋರಿಸೋದಿರ್ತಿದೆ ರೀ. ಅದರ ಅವಲಂಬನೆ ಮಾಡಿದಂಥ ಜೀವ ಎರಡು ಪ್ರಕಾರದವರು ಅದರ್ರಿ. ಒಂದು ವಕ್ತಾರರಿದ್ದಾರೆ, ಇನ್ನೊಂದು ಶ್ರೋತಾರರಿದ್ದಾರೆ. ಅವರಿಬ್ಬರಿಗೂ ಅದರ ಅವಲಂಬನೆ ಏನು ಮಾಡಿದಾರಲ್ಲ, ಆ ಶೈಲಿಯ ಅವಲಂಬನೆ, ಕಥನ ಶೈಲಿಯ ಅವಲಂಬನೆ, ನಿಮಿತ್ತವನ್ನು ಮುಖ್ಯ ಮಾಡಿ ಯಾವ ಕಥನ ಶೈಲಿ ಇದೆಯೋ ಅದರ ಅವಲಂಬನೆ ಮಾಡಿದವರು ಅವರೇನು ಎರಡು ಪ್ರಕಾರದವರದಲ್ಲ. ಅವರಿಗೆ ಆ ಕಥನ ಶೈಲಿಯೊಳಗಿರುವಂಥ ನಿಮಿತ್ತವನ್ನು ನೋಡೋದಿರುವುದಿಲ್ಲ, ಉಪಾದಾನದ ಸ್ವರೂಪವನ್ನು ತಿಳ್ಕೊಳ್ಳೋದಿರ್ತಿದೆ. ಹಾಗಾದರೆ ಅಲ್ಲಿ ಉಪಾದಾನ ಏನಿದೆ? ಉಪಾದಾನ ಏನಿದೆ? ಪರಮಾಣುವಿನ ಸ್ವಭಾವ ಯಾವ ರೀತಿ ವರ್ಗಣ ಆಗುವುದಿದೆ, ಯಾವ ರೀತಿ ಕರ್ಮ ದೇಹಾದಿಗಳ ಆಗುವುದಿದೆ, ಅದು ಸ್ವಯಂ ಆ ಪರಮಾಣುವಿನ ಆ ಕಾಲದ ಸ್ವಯಂ ಅದರದೇ ಆದಂಥ ಯೋಗ್ಯತೆ ಇದೆ. ಇನ್ನು ಜೀವದ ಯಾವ ರೀತಿ ಭಾವ ಆಗೋದಿದೆ ಅದು ಸ್ವಯಂ ಜೀವದ ತತ್ಸಮಯದ ಯೋಗ್ಯತೆ ಇದೆ. ಕಾರ್ಮಣ ವರ್ಗಣ ಇದ್ದದ ಕರ್ಮ ಆಗುವ ಸಮಯ ಬಂತು, ಅದಕ್ಕೆ ಜೀವ ವಿಕಾರಿ ಭಾವ ಮಾಡಿದ. ಹೀಗೆ ಸಾಧ್ಯ ಇಲ್ಲ. ಜೀವ ವಿಕಾರಿ ಭಾವ ಮಾಡಿದ ಅಂಥೇಳಿ ಕಾರ್ಮಣ ವರ್ಗಣ ಇದ್ದದ್ದು ಕರ್ಮ ಆಯಿತು. ಹೀಗೂ ಸ್ವರೂಪ ಇಲ್ಲ. ಆದರೆ ಕಥನ ಹಾಗೆ ಇರೋದು, ಕಥನ ಹಾಗೆ ಇರೋದು. ಯಾಕೆ ಅಂತಂದ್ರೆ ಮೂಲವೇನು ವಸ್ತು ಅದಾವಲ್ಲ, ಯಾವ ವಸ್ತು? ಜೀವ ಮತ್ತು ಅಜೀವ ಅಥವಾ ಪುದ್ಗಲ, ಅವೇನು ಮೂಲ ವಸ್ತು ಅದಾವಲ್ಲ, ಆ ಮೂಲ ವಸ್ತು ಎಂಥವದವ್ರೆ? ತನ್ನಲ್ಲೇ ತಾನು ಸ್ವಯಂ ಪರಿಪೂರ್ಣ ಇದ್ದಾವೆ. ತನ್ನಲ್ಲೇ ತಾನು ಸ್ವಯಂ ಪರಿಪೂರ್ಣ ಇರುವುದರಿಂದ ಅವಕ್ಕೆ ಒಂದಕ್ಕೆ ಇನ್ನೊಂದರ ಅಪೇಕ್ಷೆ ಯಾವ ಕಾಲದೊಳಗನೂ ಬೀಳುವುದಿಲ್ಲ. ಹೀಗೆ ಇರುವುದರಿಂದನೇ ಕರ್ಮಗಳ ವಿದ್ಯಮಾನತೆಯೊಳಗೂ ಕೂಡ ಜೀವ ತನ್ನ ನಿಜ ಸ್ವರೂಪದ, ಕರ್ಮಗಳಿಂದ ಅಸ್ಪೃಷ್ಟ ಸ್ವರೂಪದ, ಕರ್ಮಗಳಿಂದ ವಿರುದ್ಧ ಸ್ವರೂಪದ ಯಾವ ಆತ್ಮ ಅಥವಾ ತನ್ನ ಸ್ವಭಾವ ಇದೆಯೋ ಆ ಸ್ವಭಾವದ ಶ್ರದ್ಧೆ ಮಾಡಬಹುದಾಗಿದೆ, ಜ್ಞಾನ ಮಾಡಿಕೊಳ್ಳಬಹುದಾಗಿದೆ. ಅದೇ ಶ್ರದ್ಧೆ ಜ್ಞಾನ ರೂಪದಿಂದ ಪರಿಣಮಿಸಬಹುದಾಗಿದೆ. ಮತ್ತು ಹೀಗೆ ಮಾಡಿನ ಜೀವ ಸಂಸಾರ ರಾಶಿಯಿಂದ ಭಿನ್ನ ಆಗ್ತಾ ಬಂದಿದ್ದಾರೆ. ಅನಂತ ಜೀವರುಗಳ ಸಾಕ್ಷಾತ್ ಭಿನ್ನ ಅವಸ್ಥೆಗೆ ಪ್ರಾಪ್ತಾಗಿ ಹೋಗಿದ್ದಾರೆ, ಸಿದ್ಧ ಅವಸ್ಥೆಗೆ ಪ್ರಾಪ್ತಾಗಿದ್ದಾರೆ. ಕರ್ಮಗಳ ನಾಶ ಆಗುವುದರಿಂದ ಸಿದ್ಧ ಅವಸ್ಥೆ ಆಯಿತು.
ಅನ್ನುವ ಕಥನ ಇದೆ. ಆದರೆ ಕರ್ಮಗಳ ತನ್ನ ಪಾಡಿಗೆ ತಾನು ತನ್ನ ಸ್ವಕಾಲದೊಳಗೆ ತನ್ನಷ್ಟಕ್ಕೆ ತಾನೇ ಅಕರ್ಮ ರೂಪ ಆಗ್ತವೆ. ಜೀವ ತನ್ನ ಶ್ರದ್ಧಾ ಜ್ಞಾನಾದಿಗಳ ರೂಪ, ದರ್ಶನ ಜ್ಞಾನಾದಿಗಳ ರೂಪ, ಚೈತನ್ಯ ರೂಪದ ಪರಿಣಮನ ಮಾಡುವುದರಿಂದ ತನ್ನಲ್ಲೇ ತಾನು ಅರ್ಹಂತ ಸಿದ್ಧ ಮೊದಲಾದ ಶುದ್ಧ ಅವಸ್ಥೆಯ ರೂಪದಿಂದ ಪ್ರಕಟ ಆಗ್ತದೆ. ಈ ಪ್ರಕಾರ ವಿಶ್ವದ ಜಡಚೇತನಗಳ ಸ್ವರೂಪವನ್ನು ಜ್ಞಾನದೊಳಗ ಹೇಗಿದೆಯೋ ಹಾಗೆ ಪೂರ್ವೋಕ್ತ ಪ್ರಕಾರದಿಂದ ತಿಳಿದು ದೃಷ್ಟಿಯೊಳಗೆ ಸಮ್ಯಕ್ತನ ಯಾವ ಜೀವನಿಗೆ ಬರ್ತಿದೆಯೋ, ಹೇಗಿದೆಯೋ ಹಾಗೆ ನೋಡುವಂಥ ದೃಷ್ಟಿ ಯಾವಾಗ ಜೀವದಲ್ಲಿ ದೃಷ್ಟಿಯ ಪರಿವರ್ತನೆ ಆಗ್ತಿದೆಯೋ, ಜ್ಞಪ್ತಿಯ ಪರಿವರ್ತನೆ ಆಗ್ತಿದೆಯೋ, ಆಗ ಈ ಜೀವ ಶುದ್ಧ ಸ್ವರೂಪದ ಅನುಭವಶೀಲ ಆಗ್ತದೆ. ಶುದ್ಧ ಸ್ವರೂಪ ಏನಿದೆ? ಶುದ್ಧ ಸ್ವರೂಪ ಏನಿದೆ? ನಿನ್ನೆನೂ ಒಂದೆರಡು ಸಲ ಅದರದ ಪರಿಭಾಷೆಯನ್ನು ಉಚ್ಚರಿಸಲಾಗಿತ್ತು. ಯಾವುದರ ಸ್ವರೂಪ ಹೇಗಿದೆಯೋ, ಯಾವುದೇ ಅವಸ್ಥೆ ಜೀವದ್ದೇ ಇರಲಿ ಉದ್ಗಲದ್ದೇ ಇರಲಿ, ಯಾವುದೇ ಅವಸ್ಥೆ ಇವನ ಜ್ಞಾನದ ವಿಷಯ ಆಗ್ತಾ ಇದ್ದ ಹಾಗೆ ಇವು ಅದನ್ನು ಅವಸ್ಥೆ ಅಂಥೇಳಿ ಸ್ವೀಕಾರ ಮಾಡ್ತಾನೆ. ಅವಸ್ಥೆ ಅಂಥೇಳಿ ಸ್ವೀಕಾರ ಮಾಡಿದ ನಂತರ ಅದರೊಳಗೆ ಎಲ್ಲ ಬಂದುಬಿಟ್ಟಿತು. ಎಲ್ಲ ಏನು ಬಂದುಬಿಟ್ಟಿತು? ಇದು ಬದಲಾಗ್ತಿದೆ, ಇದು ಅದರ ಮೂಲ ಸ್ವಭಾವವಲ್ಲ. ಅದರ ಮೂಲ ಸ್ವಭಾವ ಅಲ್ಲದಿದ್ರೂ ಕೂಡ ಇದು ಅದರದೇ ಅವಸ್ಥೆ ಇದೆ, ನನ್ನದಲ್ಲ. ಇಷ್ಟೆಲ್ಲ ವಿಕಲ್ಪ ಮಾಡಬೇಕಾಗಿಲ್ಲ ಅವನಿಗೆ. ಈ ರೀತಿ ಅವನಿಗೆ ದೃಢವಾಗಿ ಅವನ ದೃಷ್ಟಿಯೊಳಗೆ ಈ ರೀತಿ ಅವನ ಜ್ಞಾನದೊಳಗೆ ದೃಢವಾದ ನಿರ್ಣಯ ಇದೆ ವಸ್ತು ಸ್ವರೂಪಕ್ಕೆ ಸಂಬಂಧಿಸಿದ ಹಾಗೆ. ಇದು ಅವಸ್ಥೆ ಇದೆ. ಅವಸ್ಥೆ ಇದ್ರೂ ಆ ವಸ್ತುವಿನ ಆ ದ್ರವ್ಯದ ಅವಸ್ಥೆ ಇದೆ. ಆ ಅವಸ್ಥೆ ಆ ದ್ರವ್ಯದ ಸೀಮೆಯೊಳಗಿದೆ. ನನಗೆ ಜ್ಞಾತ ಆಗ್ತಾ ಇದೆ, ಇದು ನನ್ನ ಜ್ಞಾನ ಸ್ವಭಾವದಿಂದ ನನಗೆ ಜ್ಞಾತ ಆಗ್ತಾ ಇದೆ. ನನ್ನ ಚೈತನ್ಯ ಸ್ವಭಾವದಿಂದ ನನಗೆ ಜ್ಞಾತ ಆಗ್ತಾ ಇದೆ. ನನಗೆ ಜ್ಞಾತ ಆದ್ರೂ ಕೂಡ, ತಿಳಿದು ಬಂದ್ರೂ ಕೂಡ ನನ್ನ ತಿಳಿಯುವ ಸ್ವಭಾವ ಅದರಿಂದ ಅತ್ಯಂತ ಅಸ್ಪೃಷ್ಟ ಇದೆ. ಇದೆಲ್ಲ ವಿಷಯ ಅತ್ಯಂತ ಸ್ಪಷ್ಟ ಇದೆ ರೀ ಅವನಿಗೆ. ದೃಷ್ಟಿಯೊಳಗೆ ಅವನಿಗೆ ಸಮ್ಯಕ್ತನ ಬಂದಿದೆಲ್ಲ, ಅವನಿಗೆ ಇದೆಲ್ಲ ವಿಷಯ ಸ್ಪಷ್ಟ ಇದೆ. ಹಾಗಾದರೆ ನಾನು ರಾಗದ್ವೇಷ ಮಾಡುವ ಅವಶ್ಯಕತೆ ಇಲ್ಲ, ಹೀಗೆ ಮಾತಿಲ್ಲ, ಆಗೋದನ್ನೇ ಇಲ್ಲರಿ ಅವನಿಗೆ. ಇದು ಶುದ್ಧ ಸ್ವರೂಪದ ಅನುಭವಶೀಲತೆ. ಆಗ್ತವೇನಿಲ್ರಿ? ಆಗ್ತಾವ್ರಿ. ರಾಗದ್ವೇಷ ಆಗ್ತವೆ, ಹರ್ಷ ವಿಷಾದ ಆಗ್ತವೆ. ದುಃಖ ಶೋಕಾದಿಗಳ ಅನುಭವ ಆಗ್ತಿದೆ. ಆದರೆ ಶುದ್ಧ ಸ್ವರೂಪದ ಅನುಭವ, ದೃಷ್ಟಿ ಜ್ಞಾನದ ಬಲದಿಂದ ಶುದ್ಧ ಸ್ವರೂಪದ ಅನುಭವ, ಇದು ಭಿನ್ನ ದ್ರವ್ಯದ ಪರ್ಯಾಯ ಇದೆ. ಇದು ಪರ್ಯಾಯ ಇರುವ ಕಾರಣ ಇದು ನಿಯಮದಿಂದ ಬದಲಾಗ್ತಿದೆ. ಯಾವಾಗ ಇದೆಯೋ ಆಗ ಕೂಡ ಇದು ಆ ದ್ರವ್ಯದ ಕ್ಷೇತ್ರದೊಳಗಿದೆ. ಅಲ್ಲಿ ಹಾಗೆ ಇರುವುದರಿಂದ ನನಗೆ ತಿಳಿದು ಬರ್ತಾ ಇಲ್ಲ. ನನ್ನ ಜ್ಞಾನ ಸ್ವಭಾವ ತಿಳಿಯುವುದೇ ಇದ್ದ ಕಾರಣ ನನಗದು ತಿಳಿದು ಬರ್ತಾ ಇದೆ. ನನ್ನ ತಿಳಿಯುವಂತಹ ಸ್ವಭಾವದ ವಿಷಯ ಈ ಸಮಯದೊಳಗೆ ಇದುವೇ ಇದ್ದ ಕಾರಣ ತಿಳಿದು ಬರ್ತಾ ಇದೆ. ಎಷ್ಟರಿ ವಿಷಯ, ವಿಪುಲವಾದಂತಹ ವಿಷಯ. ನನ್ನ ತಿಳಿಯುವ ಸ್ವಭಾವದ ಕಾರಣದಿಂದ ನನಗೆ ತಿಳಿದು ಬರ್ತಾ ಇದೆ. ನನ್ನ ತಿಳಿಯುವ ಸ್ವಭಾವದ ಈ ಸಮಯದ ವಿಷಯ ಅದುವೇ ಆಗುವುದಿತ್ತು.
ಇದು ಪ್ರತಿ ಸಮಯಕ್ಕೆ ಅವನಲ್ಲಿ ನಡೆದದ್ದು ಇದೆ ರೀ. ಹಾಗಾದರೆ ಸಮ್ಯಕ್ ದೃಷ್ಟಿಯೊಳಗ ಯಾವ್ಯಾವ ರೀತಿಯಿಂದ ಜ್ಞಾನದ ಯಥಾರ್ಥತೆಯ ನಿರ್ಣಯ ಆಗಿ ಹೋದದ್ದು ಇದೆ. ಇದರದ ಒಂದಿಷ್ಟು ನಾವು ಅನುಮಾನ ಮಾಡಬೇಕಾಗ್ತಿದೆ, ಅಂದಾಜು ಮಾಡಬೇಕಾಗ್ತಿದೆ. ಅಂದ್ರೆ ನಾವು ಸುಖಿ ಹೇಗಿದ್ದಾನೆ, ಅಂದ್ರೆ ನಾವು ಬಂಧದಿಂದ ಬಿಡಿಸ್ಕೊಳ್ತಾ ಹೇಗೆ ಹೋಗ್ತಾನೆ, ಬಂಧದ ಅವನಿಗೆ ಯಾವ ಕಾರಣದಿಂದ ಅಷ್ಟೊಂದು ತೀಕ್ಷ್ಣತೆ ಅಥವಾ ತೀವ್ರತೆ ಯಾವ ಕಾರಣದಿಂದ ಇಲ್ಲ, ಇದೆಲ್ಲವೂ ನಮಗೆ ಅರಿವು ಮೂಡಿ ಬರಬಹುದಾಗಿದೆ. ಇಡೀ 11 ಅಂಗಲ್ಲ 12 ವಾಣಿಯ ಸಾರ ಒಂದು ಜೀವ ಪುದ್ಗಲದ ಭಿನ್ನತೆಯ ಪರಿಜ್ಞಾನ ಇದೆ. ಪರಿಜ್ಞಾನದ ಅರ್ಥ ಏನಿದೆ? ಪರಿಪೂರ್ಣ ರೂಪದಿಂದ ಜ್ಞಾನ, ತನ್ನ ಪ್ರಯೋಜನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ರೂಪದಿಂದ ಜ್ಞಾನ. ಆತ್ಮನ ಸರ್ವ ಪ್ರದೇಶದೊಳಗೆ ವ್ಯಾಪಿಸುವಂಥ ಯಾವ ಚೈತನ್ಯ ಸಾಮರ್ಥ್ಯ ಇದೆಯಲ್ಲ ಅದರಲ್ಲೆಲ್ಲ ಗ್ರಹಣ ಆಗಿರುವಂಥ ಜ್ಞಾನ, ಪರಿಪೂರ್ಣ ಜ್ಞಾನ. ನೋಡ್ರಿ, ಶಬ್ದದ ಪರಿಭಾಷಾದ ಪರಿಚಯ ಏನಿದೆಯಲ್ಲ ಅದ ಮತ್ತು ಈ ಜ್ಞಾನ ಇವೆರಡಕ್ಕೂ ಎಲ್ಲಿಯೂ ಸಂಬಂಧ ಇಲ್ಲ. ಸಂಬಂಧನೇ ಇಲ್ಲ. ವಿಚಾರ ಮಾಡಿ ನೋಡೋದ್ರಿಂದ ಇಲ್ಲವೇ ಇಲ್ಲ. ಸ್ಪಷ್ಟ ಐತೆ ನೋಡ್ರಿ, ವಿಚಾರ ಮಾಡೋದೇನೈತಿ ಸ್ಪಷ್ಟನೇ ಐತೆ ಅಂತಾರೆ. ಹಾಗಾದರೆ ನಾವು ಎಲ್ಲಿದ್ದೇವೆ? ನಾವು ಜ್ಞಾನದ ಕ್ರಿಯೆಯೊಳಗೆ, ಜ್ಞಾನ ರೂಪದ ಅಭ್ಯಾಸದೊಳಗೆ ನಮ್ಮ ಜೀವನ ಕಳೀತಾ ಇದೆಯೋ ಅಥವಾ ಯಾವುದೇ ಸಂಬಂಧ ಇಲ್ಲ ಅದರ ಅವಲಂಬನೆಯೊಳಗೆ ನಮ್ಮ ಜೀವನ ಕಳೀತಾ ಇದೆ? ಅದರೊಳಗೆ ಇದೇವ್ರಿ, ಅದರೊಳಗೆ ನಮ್ಮ ಜೀವನ ಕಳೀತಾ ಇದೆ. ಸಂಬಂಧ ಇಲ್ಲದರೊಳಗೆ ಅಂದ್ರೆ ಇವನಿಗೆ ಏನಂದ್ರೆ ಅಜೀವ ಅಂದರ್ರಿ. ಅಜೀವವತ್ ಆಗಿದನ್ರಿ ಇವ, ತನಗೆ ಸಂಬಂಧನೇ ಇಲ್ಲದೆ ಇರುವಂಥ ಕಾರ್ಯದೊಳಗೆ ಇವೇನದನು? ವ್ಯಸ್ತದನ, ಪ್ರಯತ್ನಶೀಲದನ, ಇರಲಿ ಸಂತುಷ್ಟದನ, ತೃಪ್ತದನ. ಈ ಸಂತುಷ್ಟತೆ ಮತ್ತು ತೃಪ್ತತೆ ಇದೆಯಲ್ಲ ಸುಧತೆ, ಇದರ ಹೆಸರು ಆಗಮದ ಭಾಷೆಯೊಳಗೆ ಏನನ್ನೋದ? ಮಿಥ್ಯಾತ್ವ ಅನ್ನೋದ್ರಿ. ತನಗೆ ಸಂಬಂಧವೇ ಇಲ್ಲದೆ ಇರುವಂಥ ವಿಷಯದೊಳಗ ನೀವು ತೃಪ್ತದನ್ರಲ್ಲ, ಇದು ಮಿಥ್ಯಾತ್ವ ಇದೆ. ನೋಡ್ರಿ, ಒಂದಿಷ್ಟು ವಿಚಾರ ತಮ್ಮ ಸಲುವಾಗಿ ತಾವು ಮಾಡೋದ. ಯಾಕೆ ಹೋಗ್ತಾರೆ ಜನಜಂಗುಳಿಯನ್ನು ತ್ಯಜಿಸಿ? ಯಾಕೆ ಹೋಗ್ತಾರೆ? ಮೂರ್ಖಶಾಹಿ ಚೌಕಡಿ ಹೋದ ನಂತರ ಅವ್ರಿಗೇನು ಕಡಿಮೆ ಇದೆ? ನೀ ಹೇಳಿದೆಲ್ಲ, ಇಷ್ಟೊಂದು ಅಭ್ಯಾಸ ಮಾಡವ್ರ ಅವ್ರು ಬಾಲ್ಬೋಧಕ್ಕೆ ಯಾಕೆ ಕೊಡ್ತಿದ್ದರು? ಏನು ಮೀರಿತ್ತವ್ರಿಗೆ ಅಂಥೇಳಿ ಏನು ಹೇಳಿದೆ? ಮೂರ್ಖಶಾಹಿ ಚೌಕಡಿ ಹೊರಟು ಹೋದವ್ರ ಜನಜಂಗುಳಿಯಿಂದ ಓಡಿ ಹೋಗೋದು ಕಾರಣ ಏನಿದೆ? ಏನು ಕಾರಣ ಇದೆ? ದಶಲಕ್ಷಣದೊಳಗೆ ಬಂದಿರ್ತದ ಏನು? ಹೊರಗಡೆ ವಾಚ್ಮೆನ್ ಇದ್ದಾನೆ, ಭದ್ರವಾದಂಥ ಲಾಕ್ ಇದೆ ಮನೆಗೆ, ಡೋರ್ ಲಾಕ್. ಡೋರನ್ನು ನೀವು ಎಷ್ಟು ಸುಭದ್ರ ಮಾಡೋದು ಸಾಧ್ಯ ಇದೆ ಅಷ್ಟಿದೆ ರೀ. ಆದ್ರೂ ಅವನಿಗೆ ಅದು ಯಾವುದ್ರ ಮೇಲೆ ವಿಶ್ವಾಸ ಇಲ್ಲ. ವಿಶ್ವಾಸ ಇಲ್ಲ ಅಂಥೇಳಿ ಮಾಡಿಲ್ಲೇನ? ಎಲ್ಲ ಮಾಡಿದಂತೆ. ಕ್ಯಾಮೆರಾ ಹಚ್ಚಿದಾನ, ಈಗ CC ಕ್ಯಾಮೆರಾ. ವಿಚಾರ ಮಾಡೋದೈತಿ ಬಬಿತ ಅದರ ಮೇಲೆ. ಧನಂಜಯ ಕವಿ ಹೇಳ್ದ, ತಾವು ನಿರ್ಗ್ರಂಥ ಜಾಗೃತರಿರುವಿರಿ, ತಮ್ಮದೇನು ಕದಿಯುವುದಿದೆ. ಎರಡೆರಡು ವಿಶೇಷಣ. ನಿರ್ಗ್ರಂಥ, ನಿಮ್ಮ ಹತ್ರ ಏನಿಲ್ವೇ ಇಲ್ಲ, ಮತ್ತು ಸದೈವ ಜಾಗೃತಿ ಇದ್ದೀರಿ.
ಅದ್ಭುತ ಮಾತಿದೆ ರೀ. ಜೈನ ಕುಲದೊಳಗೆ ಹುಟ್ಟಿದ್ದ ಭಾಗ್ಯ ಅಂಥೇಳಿ ಹೆಮ್ಮೆ ಕೊಚ್ಕೊಳ್ತಾ ಇದ್ದೇವೆ. ಆದರೆ ಈ ಮಾತಿನ ಕಡೆ ನಮ್ಗೆ ಗಮನನೇ ಇಲ್ಲ. ಜೈನ ಕುಲದ ಏನೋ ಒಂದು ತಳಹದಿ ಇದೆಯಲ್ಲ, ಮೂಲ ಇದೆಯಲ್ಲ, ತಾಯಿ ಬೇರೆ ಇದೆಯಲ್ಲ, ಅದ್ರ ಕಡೆಗೆ ಗಮನನೇ ಇಲ್ಲ. ಮತ್ತು ಬರೀ ಹೆಮ್ಮೆ ಕೊಚ್ಕೊಂಡ್ರೆ ಏನಾಗೋದ್ರಿ? ಅಭಿಮಾನ ಇರ್ಲಿಕ್ಕೆ ಬೇಕ್ರಿ. ಅಭಿಮಾನನೇ ಇಲ್ಲ ಅಂತಂದ್ರೆ ಏನಾಗೋದಿದೆ? ಜೈನತ್ವದ ಅಭಿಮಾನ ಇಲ್ಲ ಅಂತಂದ್ರೆ ಇವನಿಗೆ ಏನೂ ಪ್ರಾಣಿ ಕೋಟಿಯ ಯಾವ ಅನಂತ 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 ಸಂಸಾರದ ಆಧಾರವಾದಂಥ ಒಂದು ವಿಕೃತ ಭಾವದ ಪರಂಪರೆ ಇದೆಯೋ ಅದು ತಿಳಿದು ಬರುವುದನ್ನು ಸಾಧ್ಯ. ಅಭಿಮಾನ ಬೇಕು, ಆದರೆ ದುರಭಿಮಾನ ಅವಶ್ಯಕ. ಅಭಿಮಾನ ಅರ್ಥಾತ್ ನನಗೆ ಯಾವುದು ಪ್ರಾಪ್ತಿ ಇದೆಯೋ ಅದರದ್ದು ನಾನು ಉಪಯೋಗ ಮಾಡಿಕೊಳ್ಳುವ ಸಲುವಾಗಿ ಸದೈವ ಜಾಗೃತಿ ಇರುತ್ತಿದೆ. ನಿರ್ಗ್ರಂಥನೂ ಇರೋದಿದೆ. ನಿರ್ಗ್ರಂಥ ಇರೋದಂತಂದ್ರೆ ಏನು ಮಾಡೋದ? ನಿರ್ಗ್ರಂಥ ಇರೋದಂತಂದ್ರೆ ಏನು ಮಾಡೋದು? ಯಾವುದು ಬರ್ತಿದೆ ಅದನ್ನೆಲ್ಲ ಅಂಟಿಸ್ಕೊಳ್ಳೋದಿಲ್ರಿ. ಯಾವ್ದು ಬರ್ತಿದೆ ಅದನ್ನೆಲ್ಲ ಅಂಟಿಸ್ಕೊಳ್ಳೋದಿಲ್ಲ. ಅದು ಅಂಟೋ ಸಲುವಾಗಿ ಬಂದೇ ಇಲ್ಲ. ಅದು ವಸ್ತುವಿನ ಪರಿಣಾಮನೇ ಇದೆ ರೀ. ದೇಹದೊಳಗೆ ಅವಸ್ಥಾ ಬದಲಾಯಿತ್ರೆ, ನಿನಗೆ ಕರ್ಮ ಬಂದ ಹಾಗೆ ಅಂತೇಳಿ ಬದಲಾಗಿದೆ ರೀ. ಅದನ್ನು ನಿರಪೇಕ್ಷ ಇದೆ ಅಂತೇಳಿ ಹೇಳ್ತಾರಲ್ಲ, ಅವೆರಡು ಪರಿಪೂರ್ಣದವ್ರಿ. ವಸ್ತು ಶರೀರ ರೂಪದಿಂದ ಪರಿಣಮಿಸಿದ ಅಜೀವದ ಪರಮಾಣುಗಳ ಮತ್ತು ಚೈತನ್ಯ ರೂಪದಿಂದ ಪರಿಣಮಿಸ್ತಾ ಇರುವಂಥ ಅಸಂಖ್ಯ ಪ್ರದೇಶಿ ಜೀವ ವಸ್ತು ಎರಡೂ ಒಂದು ಇನ್ನೊಂದರಿಂದ ಪರಮ ನಿರಪೇಕ್ಷ ಇದ್ದಾವೆ, ಪರಿಪೂರ್ಣ ಇದೆ. ನನಗೆ ಕರ್ಮಬಂಧ ಮಾಡಿಸುವ ಸಲುವಾಗಿ ಅದು ಯಾವ ರೀತಿ ಉದ್ಯಮ ಮಾಡ್ತಾ ಇಲ್ಲ ಅಂದಮೇಲೆ ಕರ್ಮ ನಿರ್ಜರಿಯ ಸಲುವಾಗಿ ನಾನು ಯಾಕೆ ಉದ್ಯಮ ಮಾಡುವುದ್ರಿ? ನನ್ನ ದೃಷ್ಟಿ ಅದರ ಮೇಲೆ ಯಾಕ್ರಿ? ದೇಹ ನನ್ನನ್ನು ಸುಖಿ ದುಃಖಿ ಮಾಡುವ ಸಲುವಾಗಿ ಯಾವ ಉದ್ಯಮ ಮಾಡ್ತಾ ಇಲ್ಲ ಅಂದ ಮೇಲೆ ಮಾಡ್ತಾನೆ ಇಲ್ರಿ. ನಾವು ನಂಬಿದ್ರು ಸರಿ, ನಂಬದೇ ಇದ್ರೂ ಸರಿ, ಯಾವ ಜಡಚೇತನಗಳ ನನ್ನನ್ನು ಪ್ರಚೋದಿಸುವ ಸಲುವಾಗಿ ಯಾವ ಉದ್ಯಮ ಮಾಡ್ತಾನೇ ಇಲ್ಲ. ತಮ್ಮಲ್ಲೇ ತಾವು ತಮ್ಮ ವರ್ತಮಾನದ ಯೋಗ್ಯತೆಯ ಅನುಸಾರ ತಾವು ಪರಿಣಮನ ಮಾಡ್ತಾ ಇದ್ದಾವೆ. ಪರ್ಯಾಯ ರೂಪದಿಂದ ಪ್ರಕಟ ಆಗ್ತಾ ಇದ್ದಾವೆ. ಮರು ಸಮಯದೊಳಗೆ ಆ ಪರ್ಯಾಯ ಬದಲಾಗಿ ಇನ್ನೊಂದು ಪರ್ಯಾಯದ ಕ್ರಮ ಬಂದ ನಂತರ ಆ ಪರ್ಯಾಯ ರೂಪದಿಂದ ಅವ ಪರಿಣಮಿಸ್ತಾ ಇದ್ದ. ಹಾಗಾದ್ರೆ ನಾನು ಯಾಕೆ ಅವುಗಳನ್ನೆಲ್ಲ ನನ್ನ ಒಂಚೂಳೆ ಅಂಟಿಸ್ಕೊಳ್ತಾ ಇದ್ದೇನ್ರಿ? ನಾನು ಯಾಕೆ ಅವಕ್ಕೆ ಹೋಗಿ ಹಾಯ್ತಾ ಇದ್ದೇನ್ರಿ? ಅಷ್ಟೇ ಮಾಡ್ತಾ ಇದ್ದೇನೋ ಅಥವಾ ಇಲ್ರಿ? ಪೂರ್ವೋಕ್ತ ಪ್ರಕಾರದಿಂದ ಯೋಚನೆ ಮಾಡಿ ನೋಡೋದು. 2 ದಿವಸ 4 ದಿವಸ ನಿದ್ರೆಯೊಳಗೆ ತನ್ನಷ್ಟಕ್ಕೆ ತಾನೇ ಯೋಚನೆ ನಡೆದಿರ್ಬೇಕ್ರಿ. ನಿದ್ರೆಗೆಟ್ಟು ಯೋಚನೆ ಮಾಡೋದು ಮಾತಿಲ್ಲ. ನಿದ್ರೆ ಬರುವವರೆಗೆ ಅದೇ ಯೋಚನೆ ಇದ್ದ ನಂತರ ನಿದ್ರೆಯೊಳಗೆ ತನ್ನಷ್ಟಕ್ಕೆ ತಾನೇ ನಡೆದಿರ್ತಿದ್ದೀರಿ. ಅದ ಆಗುವುದಿಲ್ಲ ವಿಶ್ವಾಸ. ಕಾರ್ಯಕ್ರಮ ಇದ್ದ ನಂತರ ನಿದ್ರೆಯೊಳಗೆ ಅದರದೇ ನಡೆದಿರ್ತಿದೆ ಅಥವಾ ಇಲ್ರಿ? ನಡೆದಿರ್ತಿದೆ ಅಂಥೇಳಿ ಎದ್ದು ಕೂಡಲೇ ಮತ್ತೆ ಅದು ಯಾವ ಕಾರ್ಯ ಮಾಡೋದಲ್ಲಿ ಇರ್ತೀವ್ರಿ. ನಾವು ಏನು ಮಾಡೋದಿತ್ತು ಅಂಥೇಳಿ ನೆನೆಸಿಕೊಳ್ಳೋದಿಲ್ಲ, ಬರೆದಿಟ್ಟಿರೋದಿಲ್ಲ ನಾಳೆ ಏನು ಮಾಡೋದಿದೆ ಅಂಥೇಳಿ. ನಿದ್ರಾವಸ್ಥೆಯೊಳಗೂ ಕೂಡ ಜೀವನಿಗೆ ಅವ ಯಾವ ವಿಷಯವನ್ನ ಮುಖ್ಯ ಮಾಡಿದನೋ ಅದಕ್ಕೆ ಸಂಬಂಧಿಸಿದ ಹಾಗೆ ಕಾರ್ಯ ನಡೆದಿರ್ತಿದೆ. ಹಾಗಾದರೆ ನಿದ್ರಾವಸ್ಥೆಗೆ ಹೋಗುವವರೆಗೆ ಜಾಗೃತಾವಸ್ಥೆಯಲ್ಲಿ ಜಾಗೃತಿ ಇರುವ ಮಾತುಗಳು ತಾವು ನಿರ್ಗ್ರಂಥ ಮತ್ತು ಜಾಗೃತ ಇರೋದು. ಜಾಗೃತಾವಸ್ಥೆಯಲ್ಲಿ ಜಡಚೇತನಗಳ ಭಿನ್ನತ್ವವನ್ನು ಸದೈವ 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 ಪ್ರಯತ್ನಪೂರ್ವಕ ವಿಕಲ್ಪಪೂರ್ವಕ ಆಗಮದ ಆಧಾರದಿಂದ ಜ್ಞಾನಿ ಗುರುಗಳ ಉಪದೇಶದ ಆಧಾರದಿಂದ ಸರ್ವಜ್ಞ ಪ್ರಭುವಿನ ಆದೇಶದ ಆಧಾರದಿಂದ ನೋಡಿ ಪುನಃ ಪುನಃ ಅದನ್ನೇ ಮಾಡ್ತಾ ಇರೋದ್ರಿ. ಇದುವೇ ಭೇದ ವಿಜ್ಞಾನದ ಮೂಲ ಇದೆ ರೀ. ಯಾರ ಮೊಮ್ಮಕ್ಕಳಂದ್ರೆ ಯಾರು ಮೊಮ್ಮಕ್ಕಳ?
ಜೀವದ್ದು ದೇಹದ್ದ? ದೇಹದ್ದು ಇದ್ರ ಆ ದೇಹೇಂದ್ರ ಮಾಡ್ತಿದ್ರೆ ಮಾಡ್ಲಿಲ್ಲ, ಇಲ್ಲ ಅದು ಮಾಡೋದಿಲ್ಲ. ಹಾಗಾದ್ರೆ ದೇಹದ ಅಲ್ಲ. ದೇಹದ ಮೊಮ್ಮಕ್ಕಳೇನ್ರಿ कोण लब्धी कुणाची? नात काय नाती काय म्हणतात? ವಿರಾಜ್ ಯಾರ ಮೊಮ್ಮಗರೇ? ಶರೀರದ್ದು ಏನು ಆತ್ಮಂದ? ವಿಚಾರ ಮಾಡೋಲ್ಲ. ಶರೀರದಿದ್ರೆ ಶರೀರ ಏನ್ರೆ ಮಾಡ್ತಿದ್ರೆ ಮಾಡಲಿಲ್ಲ, ಅದೇನೂ ಮಾಡುವುದಿಲ್ಲ. ಮತ್ತು ಜೀವದಿದ್ರೆ ಜೀವ ಬಿಟ್ಟಾಕ ಹೋಗ್ತಾನೆ. ಬಂದವಾಗ ಎಲ್ಲಿದ್ದವ ಮೊಮ್ಮಗ ಅನ್ನಿಸ್ಕೊಳ್ಳವ. ಮುನ್ನಿನ ಅರ್ಥಾತ್ ಮೊದಲಿನ ಪತ್ನಿ, ಪುತ್ರ, ತಾಯಿ ಅವರನ್ನು ಯಾಕೀಗ ನೆನೆಸ್ಕೊಳ್ತಾ ಇಲ್ಲ? ಇವ್ರಿಗೆ ಆರುಂಟೆಂದು ಕಣ್ಬಾಯಿ ಬಿಟ್ಟು ಸಾಯವನ್ನ ರತ್ನಾಕರ ವರ್ಣಿ ಹೇಳ್ತಾನೆ. ಇವರಿಗೆ ಆರುಂಟು. ನನ್ನ ಪತ್ನಿ ನನ್ನನ್ನು ಆಶ್ರಯಿಸಿ ಬಂದಿದ್ದಾಳೆ. ಪಾಪ ಆ ಕಡೆ ಅಣ್ಣ ತಮ್ಮ ಯಾರೂ ಇಲ್ಲ. ಇವಳಿಗೆ ಯಾರಿನ್ನ? ಈ ನನ್ನ ಮಕ್ಕಳಿಗೆ ಆಧಾರ ಯಾರ? ನನ್ನ ಮಕ್ಕಳು ಇನ್ನೂ ಸಣ್ಣ ಅದವು, ಜಗತ್ತಿನ ರೀತಿ ನೀತಿ ಗೊತ್ತಿಲ್ಲ. ಯಾರು ಇವ್ರಿಗೆಲ್ಲ ಆಧಾರ? ಈ ಕಣ್ಬಾಯಿ ಬಿಟ್ಟು ಸಾಯ್ತಾನಿಲ್ಲಿ, ಮತ್ತು ಅಲ್ಲಿ ಇನ್ನೊಂದು ತಾಯಿ ತಂದೆಯೊಳಗೆ ಹುಟ್ಟುತ್ತಾನೆ. ಎಂಥ ಅದ್ಭುತವಾದ ರತ್ನಾಕರ ಶತಕ ತೆಗೆದು ನೋಡ್ರಿ, ಶತಕದ್ವಯ ತೆಗೆದು ಒಂದಿಷ್ಟು ಅರ್ಥ ಓದಿ ನೋಡ್ರಿ. ಅಲ್ಲಿ ಬೇರೆ ತಾಯಿ ತಂದೆಯೊಳಗೆ ಹುಟ್ಟಿ ಪ್ರಾಯಂದಾಳ್ದು ಪ್ರಾಯಕ್ಕೆ ಬಂದ ಬೇರೆ ಹೆಣ್ಣನ್ನು ಮದುವೆ ಆಗಿ ಅಲ್ಲಿ ಬೇರೆ ಮಕ್ಕಳಿಗೆ ಜನ್ಮ ಕೊಟ್ಟ ಅವರನ್ನು ಮುದ್ದಾಡ್ತಾನೆ. ಇವ್ರನ್ನ ಯಾಕೆ ನೆನೆಸೋದಿಲ್ಲ ಈಗ ಅಂತ ಪ್ರಶ್ನೆ ಆಗಿದ್ದೀರಿ ರತ್ನಾಕರನಿಗೆ. ನಮಗೇನಾಗಿಲ್ಲ, ಯಾಕಂದ್ರೆ ನಮಗೆ ಬಿಡುವಿಲ್ಲ, ನಮಗೆ ಪ್ರಶ್ನೆ ಇಲ್ಲ. ಅವ್ರನ್ನ ಯಾಕೆ ಈಗ ನೆನೆಸ್ತಾ ಇಲ್ಲ? ಇದ್ರು ಅಥವಾ ಇಲ್ರಿ? ಮತ್ತು ಅವ್ರ ಸಲುವಾಗೆಲ್ಲ ಪ್ರಾಣ ಕೊಟ್ಟಿದ್ದೇವೆ, ಇವ್ರ ಸಲುವಾಗಿ ಅಷ್ಟ ತೆಯ್ತಾ ಇದ್ದೀವ್ರಿ. ಅವ್ರ ಸಲುವಾಗಿ ತೆಯ್ದನ್ನು ಬಂದಿದ್ದೇವಲ್ಲ, ಮತ್ತು ಅವ್ರನ್ನ ಯಾಕೆ ಸ್ವಲ್ಪ ಕೂಡ ನೆನೆಸ್ತಾ ಇಲ್ಲ? ಯಾಕ? ಗತಿ ಏನಾಗಿರ್ಬೇಕು ಅವ್ರದ? ಅವನಿಗೆ ಪ್ರಶ್ನೆ ಉದ್ಭವ ಆಗಿದೆ. ಯಾರ ಮೊಮ್ಮಗ? ಲಬ್ಧಿ ಯಾರ ಮೊಮ್ಮಗಳು? ದೇಹದ್ದೋ ಏನು ಜೀವದ್ದು? ದೇಹದ್ದಾದರೆ ದೇಹ ಏನೂ ಮಾಡುವುದಿಲ್ಲ ಅವ್ರ ಸಲುವಾಗಿ. ಅರೂಪಿ ಜೀವಕ್ಕಂತೂ ಮೊಮ್ಮಕ್ಕಳ ಇಲ್ಲವೇ ಇಲ್ಲ. ಹಾಗಾದ್ರೆ ಯಾರ್ದು? ಯಾರ ಮೊಮ್ಮಗಳೇ ವಿಲಣ್ಣಾಕೆ? ಲಬ್ಧಿ ವಿರಾಜ್ ಯಾರ ಮೊಮ್ಮಗಳು? ಹಾಗಾದರೆ ಸಂಬಂಧ ಇಲ್ಲದವರ ಜೊತೆಗೆ ನನ್ನ ದೇಹಕ್ಕೂ ಸಂಬಂಧ ಇಲ್ಲ, ನನ್ನ ಜೀವಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲದವರ ಕುರಿತಾಗಿ ಎಷ್ಟೊಂದು ವಿಕಾರ್ರಿ ಇಡೀ ದಿವಸ ಸುಧಾತಾಯಿ ಹೋತಾತ್ಕಿನೇ ಎಷ್ಟೊಂದು ವಿಕಾರ. ಆ ವಿಕಾರದ ಅನುಭೂತಿ ಎಷ್ಟು ಆಕುಲತೆ, ವ್ಯಾಕುಲತೆ, ದುಃಖ ಸಂತಾಪ ಒಳಗಡೆ ಆಗಲಿಕ್ಕೆ ಬರುವುದಿಲ್ಲ, ಸಹನೆ ಆಗುವುದಿಲ್ಲ. ಇದೇನಿಲ್ಲ ಪರಿಸ್ಥಿತಿ. ಯಾರಿಗೆ ಮಾತಾಡೋದು? ಸಹನೆ ಆಗುವುದಿಲ್ಲ. ಇಷ್ಟೊಂದು ಸಂತಾಪ ದಾವಾಗ್ನಿ ಪತ್ತಿ ಉರಿತಾ ಇದೆ. ಅದರೊಳಗೆ ಯಾರು ಬಂದು ಹೋಗ್ತಾ ಇದ್ದಾರೆ ತಾನೆ? ಯಾರು ಸುಟ್ಟು ಹೋಗ್ತಾ ಇದ್ದಾರೆ? ಯಾರ ನಿರ್ನಾಮ ಆಗಿ ಹೋಗ್ತಾ ಇದ್ದಾರೆ? ನಿರ್ನಾಮ. ನಾನು ಚೇತನನ್ನೋ ಹೆಸರು ಕೂಡ ಇಲ್ಲ, ನಿರ್ನಾಮ. ಮತ್ತು ಆಯುವಿನ ದಾರ ಕತ್ತರಿಸ್ತಾ ಇದ್ದ ಹಾಗೆ ಏನೂ ಇಲ್ಲ, ಎಲ್ಲ ಮಠ ಬಯಲಾಗಿ ಹೋಯ್ತು ಕನಸಲ್ಲಿ. ಅದಕ್ಕೆ ಸಂಸಾರಿಯ ವ್ಯಾಖ್ಯಾ ಹೇಳಿತ್ತಲ್ಲ 4 ದಿವಸದ ಹಿಂದೆ. ಏನು ಹೇಳಿತ್ತು? ಮಿಥ್ಯಾದೃಷ್ಟಿ ಸಂಸಾರದ ವ್ಯಾಖ್ಯಾ ಹೇಳಿತ್ತಲ್ಲ, ಮಿಥ್ಯಾದೃಷ್ಟಿಯ ವ್ಯಾಖ್ಯಾ ಹೇಳಿತ್ತು. ಅನಂತ ಅನಂತ ಪ್ರತಿಭಾಶಾಲಿ ಬಲಶಾಲಿ ಜೀವರುಗಳು ಕೂಡ ಎಲ್ಲಿಂದ ಅಂಶ ಮಾತ್ರ ಕೂಡ ಏನು ಪಡೆಯಲಾಗಲಿಲ್ಲವೋ ಅಲ್ಲಿಂದ ಈ ಜೀವ ಸುಖ ಪಡೆಯುವ ಸಲುವಾಗಿ ನಿರಂತರ ಉದ್ಯಮ ಮಾಡ್ತಾ ಇದ್ದಾನಲ್ಲ, ಅದುವೇ ಮಿಥ್ಯಾದೃಷ್ಟಿ.
ಅದುವೇ ಸಂಸಾರ ಇದೆ. ಮಾಯಾಜಾಲ ಅಂಥೇಳಿ ಸುಮ್ಮನೆ ಅನ್ಲಿಲ್ರಿ. ಮುಂಬೈಗೆ ಮಾಯಾನಗರಿ ಅಂದರ್ರಿ. ಎಷ್ಟು ಕಷ್ಟಕ್ಕೀಡಾಗ್ತಾನ್ರಿ ಅಲ್ಲಿ ಹೋದ್ಮೇಲೆ ಜೀವ. ಆದ್ರೂ ಕೂಡ ಅದನ್ನು ಬಿಟ್ಟು ಬರ್ತಾನೆ. ಹೋದಂಗೆ ಬರ್ತಾನೇನ್ರಿ. ಅದು ನಗರಿ ಅಂದರೆ ಮಾಡಿದ್ದೇನ್ರಿ ಅವನ ಹಿಡ್ಕೊಂಡಿದೆ, ಆಕರ್ಷಿಸಿದೆ, ಏನು ಮಾಡಿದೆ? ಅದೇ ರೀತಿ ಯಾವ ಪರಪದಾರ್ಥ ಇವನಿಗೆ ಮಾಯಾಜಾಲದೊಳಗ ಯಾವುದೂ ಆಕರ್ಷಿಸಿಲ್ಲ. ಇವು ಸ್ವಯಂವನ ತಾನಾಗಿನ ದೀಪದ ಹುಳುವಿನ ಹಾಗೆ ಸ್ವಯಂ ತನ್ನ ಮರಣ ನಿಶ್ಚಿತ ಇದ್ರೂ ಕೂಡ ಅದರ ಮೇಲೆ ಬಂದು ಬೀಳ್ತಿದೆಯಲ್ಲ ಆ ದೀಪದ ಹಾಗೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಪೂರ್ವೋಕ್ತ ಪ್ರಕಾರ ಅಂತಂದರೆ ಯಾವ ಪ್ರಕಾರ ಮೊದಲಿನಿಂದನೂ ಹೇಳ್ತಾ ಬಂದಿದೆಯೋ, ಏನು ಹೇಳ್ತಾ ಬಂದಿದೆ? ಜೀವ ಭಿನ್ನ ಉದ್ಗಲಾಶ್ಚರ್ಯ, ಇಷ್ಟೇ, ಏನಿಲ್ಲ. ಅದಕ್ಕೆ ನೀನು ಹೇಳ್ತಲ್ಲ, ಹೊಸದೇನೂ ಇರೋದಿಲ್ಲ. ಬರೀ ಒಂದು ಭಾವದ ಭೂಮಿಕಾ ನಿರ್ಮಾಣ ಮಾಡೋದಿದೆ. ಜ್ಞಾನದ ಪರಿಣಮನ ಅದೇ ಒಂದು ನಿರ್ಮಲವಾದಂಥ ಯಥಾರ್ಥವಾದಂಥ ಯೋಗ್ಯವಾದಂಥ ದಿಕ್ಕಿನಲ್ಲಿ ಪರಿಣಮನ ಮಾಡುತ್ತೆ. ಸ್ವಾಧ್ಯಾಯ ಜನಪೂಜೆ ಏನಿದೆ ರೀ, ಆಯಾ ಭೂಮಿಕೆಗೆ ಅನುಸಾರವಾಗಿ ಏನಿದೆ ಅದ ಯಥಾರ್ಥತೆಯ ಗ್ರಹಣ ಇದೆ, ಯಥಾರ್ಥತೆಯ ಸ್ವೀಕಾರ ಇದೆ, ಯಥಾರ್ಥತೆಯನ್ನು ನಂಬೋದಿದೆ, ಯಥಾರ್ಥತೆಯನ್ನು ತನ್ನದಾಗಿಸಿಕೊಳ್ಳೋದಿದೆ, ಅಯಥಾರ್ಥತೆ ತನ್ನಷ್ಟಕ್ಕೆ ತಾನೇ ಕಳಚಿ ಹೋಗುವ ಹಾಗೆ ಉದ್ಯಮ ಮಾಡುವುದಿದೆ. ಮಿಥ್ಯಾತ್ವ, ಸಂಸಾರ, ದುಃಖ, ಬಂಧ ಮಾರ್ಗ ತನ್ನಷ್ಟಕ್ಕೆ ತಾನೇ ಕಳಚಿ ಹೋಗುವ ಹಾಗೆ, ತನ್ನಷ್ಟಕ್ಕೆ ತಾನೇ ಉದುರಿ ಹೋಗುವ ಹಾಗೆ, ಬಿಟ್ಟು ಹೋಗುವ ಹಾಗೆ ಚೈತನ್ಯ ಸ್ವರೂಪದ ಆತ್ಮ ಪರಿಣಮನ ಮಾಡುತ್ತಿದೆ. ಅಲ್ಲಿ ನಿಮಿತ್ತ ಅವರ ಅಲ್ಲದೆ ಯಾರ? ದೇವಶಾಸ್ತ್ರಗಳು. ಧರ್ಮ ಹಾಗೆಲ್ಲ ಆಗುವುದಿಲ್ಲ, ಹಾಗೆ ಅದರದ್ದು ಸ್ವರೂಪ ಇರುವುದಿಲ್ಲ. ನಿಮಿತ್ತ ಅವರೇ ಇದೆ. ಯಾವಾಗ? ಇವನು ಸ್ವಯಂ ಉದ್ಯಮ ಮಾಡುವ ವೇಳೆಗಳು. ಇವನು ಉದ್ಯಮ ಯಾವಾಗ ನಡೀತಿದೆ? ಇವನು ಸ್ವಯಂ ಉದ್ಯಮದ ಯಾವ ಕ್ಷೇತ್ರ ಅಲ್ಲವೋ ಆ ಕ್ಷೇತ್ರವನ್ನು ತ್ಯಾಗ ಮಾಡಿದ ನಂತರ ನಡೀತಿದೆ, ನಿವೃತ್ತ ಆದ ನಂತರ ನಡೀತಿದೆ. ಇದು ಮರ್ಯಾದಿತ ನಿವೃತ್ತಿ ಇದೆ ರೀ. 1 ಗಂಟೆ ಕಾಲ ಮರ್ಯಾದೆ ತಗೊಂಡು, ಅರ್ಥಾತ್ ಇಷ್ಟೊಂದು ಗಂಟೆ ಅಂಥೇಳಿ ಅಷ್ಟು ಸಮಯ ನಿರ್ಣಯ ಮಾಡಿಕೊಂಡ ನಾವು ನಿವೃತ್ತಿ ತಗೊಂಡಿದ್ದೇವೆ. ಮಂದಿರಕ್ಕೆ ಹೋಗಿರ್ತೇವಲ್ಲ, ಅದು ಕ್ಷೇತ್ರ ಸಾಪೇಕ್ಷ. ಪಾವಿತ್ರ್ಯತೆಯ ಭಾವ ಸ್ವಯಮೇವ ಜೀವದಲ್ಲೇ ಬರ್ತಿದೆ ರೀ. ಮನೆಯಲ್ಲಿ ಕೂತ ಭಗವಂತರನ್ನ ದೃಷ್ಟಿಪಥದೊಳಗೆ ತಂದುಕೊಳ್ಳಿಕ್ಕೆ ಬರ್ತಿದ್ದೇನಿಲ್ರಿ, ಮತ್ತು ಅಲ್ಲಿ ಯಾಕೆ ಹೋಗುದ? ಅದಕ್ಕೆ ಬಿಟ್ಟಿದ್ದೇವೆ ನಾವು ಹೋಗೋದು. ಈಗ ಟಿ ವಿ ಒಳಗನೂ ಭಗವಂತನ ಅಭಿಷೇಕ ತೋರಿಸ್ತಾರೆ, ಮೊಬೈಲ್ ಒಳಗನೂ ಭಗವಂತನ ದರ್ಶನ ಮಾಡಿಸ್ತಾರೆ. ಈ ಪ್ರಕಾರದ ಒಂದು ದುರ್ವಿಚಾರ ಸಂಪನ್ನ ಜೀವಕ್ಕೆ ಏನು ಆಗಬಹುದು ನೋಡ್ರಿ. ಇಷ್ಟೆಲ್ಲ ನಿವೃತ್ತಿ ತಗೊಂಡು ಕೂತ ನಂತರ ಕೂಡ, ಅಷ್ಟೆಲ್ಲ ಪರಮ ಪವಿತ್ರವಿರುವಂಥ ಒಂದು ಸ್ಥಾನಕ್ಕೆ ಆಯತನಕ್ಕೆ ಹೋದ ನಂತರ ಕೂಡ ಪರಿಣಾಮದ ಚಂಚಲತೆ ಎಷ್ಟಿದೆ, ಅದು ಜಾರಿ ಬೇಕಾದಲ್ಲೇ ಹೋಗಿರ್ತಿದೆ ರೀ. ಮತ್ತಿನ್ನು ಸ್ಥಾನ ನಿವೃತ್ತಿ ನಿರ್ಣಯ ಇಲ್ಲದೆ ಇರುವೊಳಗೊಳಗನೆ ಎಷ್ಟೆಷ್ಟು ಏನೇನು ಅದರದ ಅವಸ್ಥೆ ಆಗಬಹುದು. ಇದರದ್ದು ಸ್ವಯಂ ಅಳತೆ ಮಾಡೋದನ್ನು ಕೂಡ ನಮಗೆ ತಿಳಿದಿದ್ರೆ ನಮ್ಮ ಮನುಷ್ಯ ಜೀವನದ ಸಾರ್ಥಕತೆ ಎಷ್ಟಾಗೋದು. ನಮಗೆ ಸ್ವಾಧ್ಯಾಯಾದಿಗಳ ಉಪಯೋಗ ಎಷ್ಟಾಗೋದು. ಅಪ್ಪಾಜಿ ಹೇಳಿದರು, 4 ಗೋಡೆಯ ಮಧ್ಯದೊಳಗೆ. 4 ಗೋಡೆಯ ಮಧ್ಯದೊಳಗೆ ಯಾರು ಇರೋದ? ಯಾರು ಇರೋದ? ಸಂಘದೊಳಗೆ ಯಾರು ಮುನಿ ಇರೋದ? ಮತ್ತು ಏಕಾಂಗ ವಿಹಾರಿ ಯಾರಾಗೋದ? ಮುನಿ. 1 ಕಷಾಯ ಚೌಕಡಿ ಹೋದವ ಸಂಘದೊಳಗಿರೋದ, 3 ಕಷಾಯ ಚೌಕಡಿ ಹೋದವ ಏಕಾಂಗ ವಿಹಾರಿ ಆಗೋದ. ಹೀಗಿದೆ ಏನ್ರಿ? 3 ಕಷಾಯ ಚೌಕಡಿ ಹೋದವನ ಮುನಿ ಇರ್ತಾನ್ರಿ ಮೊದಲ.
ಹಾಗಾದ್ರೆ ನಾವು ಸಂಘದೊಳಗೆ ಹಾಕಿರ್ತಾರೆ. ಚಲನಾನುಭವಕ್ಕೇನು ಬೆಲೆ ಇಲ್ಲ, ನಿಶ್ಚಯದ ಆಭಾಸ. ತೋಡರ್ಮಲ್ಜಿ ಅಂತ ಹೇಳಿದರೆ ಅದಕ್ಕಿಂತ ಮುಂಚೆ ಪ್ರಾರಂಭದೊಳಗೆ ಹೇಳಿದರು ಯಾರ ಭಗವತ್ ಸ್ವರೂಪದ ಕುಂದಾಚಾರ್ಯರು. ಪಂಚಾಸ್ತಿಕಾಯಿಗೆ 172 ಗಾಚೆ ಒಳಗೆ ಹೇಳಿದ್ದಾರೆ ನಿಶ್ಚಯಾಭಾಸ ಮತ್ತು ವ್ಯವಹಾರಾಭಾಸ. ತೋಡರ್ಮಲ್ಜಿ ತಮ್ಮ ಮನೆಯಿಂದ ಏನೂ ಹೇಳಿಲ್ಲ. ಯಾವ ಜ್ಞಾನಿ ತನ್ನ ಮನೆಯಿಂದ ಏನೂ ಹೇಳುವುದಿಲ್ರಿ. ಇಲ್ಲಿ ಹೇಳಿದ್ರೇನು ಪೂರ್ವೋಕ್ತ ಪ್ರಕಾರದಿಂದ. ಉಭಯಾಭಾಸ ಮತ್ತು ಸಮ್ಯಕ್ ಸಂಧಿಸಿ ಅವ್ರ ವಿಚಾರ ನೋಡ್ರಿ, ಮಾತು ಹೀಗಿದೆ. ಅಪ್ಪಾಜಿ ಹೇಳಿದ್ರು ಉಭಯಾಭಾಸ ಅನ್ನೋದೊಂದು ಬೇರೆ ಇಲ್ಲ. ಮೋಕ್ಷಶಾಸ್ತ್ರ ಪ್ರವಚನದೊಳಗೆ ವಿಷಯ ಬಹಳಷ್ಟು ಸ್ಪಷ್ಟ ಆಗಿದೆ ರೀ. ತೆಗೆದು ನೋಡೋದು ಬೇಕಾದ್ರೆ ಸ್ಮರಣೆಯ ಒಂದು ಪುಸ್ತಿಕೆಯನ್ನು ತೆಗೆದು ನೋಡೋದ್ರೆ ಉಭಯಾಭಾಸ ಅನ್ನೋದೊಂದು ಬೇರೆ ಇಲ್ಲ. ಮತ್ತು ಇವೆರಡನ್ನೂ ಬಿಟ್ಟ ನಂತರ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ ಅನ್ನೋದೊಂದು ವಿಶಿಷ್ಟ ಅವಸ್ಥೆ ಇದೆ ರೀ. ಹೆಸರು ಅವರು ಕೊಟ್ಟರೂ ಕೂಡ ಆಗಮದ ಆಧಾರನೇ ಇದೆ ರೀ. ಅದಕ್ಕೆ ಕೂಡ ದ್ರವ್ಯಶ್ರುತ ಇರಲಿ ಮತ್ತು ಭಾವಶ್ರುತ ಇರಲಿ, ಇವು ಅನಾದಿ ನಿಧನದವರಿ ವಿಜಯ. ಅನಾದಿ ನಿಧನ ಅವು ಯಾರಿಂದ ರಚನೆಗೊಂಡದ್ದು? ನಮಗೆ ವಿಷಯದ ಆಕಲನ ಆಗಬೇಕಾಯಿತು ಅಂತಂದ್ರೆ ವಿಷಯದ ನಿರ್ದಿಷ್ಟ ನಿಖರವಾದಂಥ ಸ್ಪಷ್ಟವಾದಂಥ ಜ್ಞಾನ ಬೇಕು. ಸ್ಪಷ್ಟ ನಿಶ್ಚಯಾಭಾಸಿ ವ್ಯವಹಾರಾಭಾಸಿ ಅನ್ನುವ ಶಬ್ದ ಕೂಡ ಇದೇ ರೂಪದಿಂದ ಇರಲಿಕ್ಕಿಲ್ಲ. ಆದ್ರೆ ಸಮಗ್ರ ರೂಪದಿಂದ ಈ ಭಾವವನ್ನು, ಆ ಶಬ್ದದೊಳಗೆ ಯಾವ ಭಾವ ಇದೆಯಲ್ಲ ವಾಚ್ಯ ರೂಪದ ಭಾವ, ಸಮಗ್ರ ರೂಪದಿಂದ ಆ ಭಾವವೇ ವಿಸ್ತರಿಸಿ ನಿಂತಿರುವಂಥ ಗಾಥೆ ಇದೆ. ಕಥನ ಅಮೃತ ಚಂದ್ರಾಚಾರ್ಯ ದೇವರದ 2 ಪುಟದಷ್ಟು ಟೀಕೆ ಇದೆ ರೀ. 172 ಗಾಥೆ ಪಂಚಾಸ್ತಿಕಾಯಿ. ಸಮಯ ಸಾರದೊಳಗನು ವಿಷಯ ಬರ್ತಿದೆ. ಶುದ್ಧ ಸ್ವರೂಪದ ಅನುಭೂತಿ ಇಲ್ಲದಿದ್ರೆ ಬೇಕಾದಷ್ಟು ಅಧ್ಯಯನ ಮಾಡಲಿ, ಬೇಕಾದಷ್ಟು ಆಚರಣೆ ಮಾಡಿ ದನ್ಕೊಳ್ತಿದ್ರೆ ಇದು ಶಬ್ದ ಇದೆ ರೀ. ಕ್ಲೇಶ ಪಟ್ಕೊಳ್ತಿದ್ರೆ ಅನ್ನೋ ಶಬ್ದ ಇದೆ ರೀ. ಕ್ಲೇಶ ಪಟ್ಕೊಳ್ಳೋ ಮಾತು ಹೇಳುತ್ತಲ್ಲ, ಹಿಂದೆ ಅನೇಕ ದಶಲಕ್ಷಣಗಳಲ್ಲಿ ಹೇಳಿದೆ. ದಶಲಕ್ಷಣದ ಆಚರಣೆಯೊಳಗೆ ಕ್ಲೇಶ ಪಡ್ತೇವೋ ಅಥವಾ ಏನು ಮಾಡ್ತೇವೋ ಮಿಥ್ಯಾದೃಷ್ಟಿಗಳಾದಂಥ ನಾವು ಸಾವಿರ ಸಂಖ್ಯೆಯಲ್ಲಿ ಇಡೀ ಭಾರತ ವರ್ಷದೊಳಗೆ ದಶಲಕ್ಷಣದ ಆಚರಣೆ ಮಾಡುವಂಥವ್ರು ಕ್ಲೇಶ ಪಟ್ಕೊಳ್ತಾರೋ ಅಥವಾ ಏನು ಮಾಡ್ತಾರೆ? ಕಾಯುತ್ತೆ ಸುಧಾಕ आभास आहे स्वतःला स्वस्वरूपाला ವಂಚಿತ करणे आहे. ಏನಿದೆ ಬಿಡು ಮಾತೇ ಇಲ್ಲ, ಬಿಡುವ ಪ್ರಶ್ನೆನೇ ಇಲ್ಲ, ಮಾಡೋನು ಏನು ಬೇಡ ಅನ್ನೋ ಮಾತೇ ಇಲ್ಲ. ಇದೇ ಕಲಶ ಟೀಕಾದೊಳಗೆ 107-108ನೇ ಕಲಶದ ಮೇಲೆ ರಾಜಮಲ್ಜಿ ಪಾಂಡೆ ಹೇಳ್ತಾರೆ. ಅದರದ್ದು ವಿಶೇಷ ಚರ್ಚೆ ಆಗಿತ್ತು ರೀ. ಏನ ವ್ಯವಹಾರ ಚಾರಿತ್ರ ಹೋತಾ ಹುವಾ ದುಷ್ಟ ಹೈ, ಅನಿಷ್ಟ ಹೈ, ಘಾತಕ ಹೈ, ಇದ್ದು ಏನಿಲ್ರಿ ಶಬ್ದ. ವ್ಯವಹಾರ ಚಾರಿತ್ರ ಹೋತಾ ಹುವಾ ಹಮ್ ಕರ್ ರಹೆ ಹೈ, ಅವರಿಗೆ ಆಗ್ತಿರ್ತಿದೆ ರೀ, ಆಗೋದು ಕೂಡ ಅವರಿಗೆ ಅನಿಷ್ಟ ಇದೆ. ಆಗೋದು ಸ್ವಯಮೇವ ತನ್ನಷ್ಟಕ್ಕೆ ತಾನೇ ಆಗ್ತಾ ಇರ್ತಿದೆ. ಅವರು ಮಾಡುವುದಿಲ್ಲ, ಆದ್ರೂ ಕೂಡ ಅದು ದುಷ್ಟಿದೆ, ಅವರು ಸರಿ. ಹಾಗಾದರೆ ಇದನ್ನು ಮಾಡೋದೇನು ಬೇಡ, ಬಿಟ್ಟೇನು ಮಾಡಮ ಅನ್ನೋದು ಪ್ರಶ್ನೆನೂ ರಾಜಮಲ್ಜಿ ಪಾಂಡೆದನ್ನೇ ಇದೆ. ಮತ್ತು ರಾಜಮಲ್ಜಿ ಪಾಂಡೆನ ಮುಂದೆ ಹೇಳ್ತಾರೋ ಮಾಡೇನು ಮೇಡಮ್. ಹಾಗಾದ್ರೆ ಇದಕ್ಕೆ ಮತ್ತೆ ಪರಿಹಾರದ ಸಲುವಾಗಿ ಎಲ್ಲಿ ಹೋಗೋದ? ಮತ್ತೆಲ್ಲಿ ಹೋಗೋದು?
ಬಿಟ್ರೂ ಕಷ್ಟ, ಮಾಡಿದ್ರೂ ಕಷ್ಟ. ಏನು ಮಾಡೋದಾಗದು? ಅದಕ್ಕೆ ಉತ್ತರ ತನ್ನಿಂದನೇ ಬರಬೇಕ್ರಿ. ಮಾಚಿಂಥೈ ಅದಕ್ಕೆ ಹೇಳಿದಾರಲ್ಲ, ಕಥನ ವ್ಯವಹಾರದ ಮೂಲಕ ಇರೋದು, ಕಥನದೊಳಗೆ ನಿಮಿತ್ತದ ಪ್ರಾಮುಖ್ಯತೆ ಇರೋದು. ಆದರೆ ಕಥನ ಮಾಡೋವನ ಉದ್ದೇಶ ನಿಮಿತ್ತದ ಕಡೆಗೆ ದೃಷ್ಟಿಯನ್ನು ಆಕರ್ಷಿತ ಮಾಡೋದಿರುವುದಿಲ್ಲ, ಉಪಾದಾನದ ಸ್ವರೂಪವನ್ನು ದರ್ಶಿಸುವುದೇ ಇರ್ತಿದೆ ರೀ. ಇನ್ನು ನಾವು ನೋಡದಿದ್ರೆ, ಅನೇಕರು ನೋಡದಿದ್ರೆ ಅದಕ್ಕೆ ಅವ್ರದ್ದು ತಪ್ಪೇನ್ರಿ? ಮಾಡಿದವ್ರದ ಧರ್ಮದ ಆಚರಣೆ ಮಾಡಿದವ್ರದ್ದೇನು ತಪ್ಪ್ರಿ? ಇಂದ್ರಧ್ವಜ ಆರಾಧನೆ ವಿಧಾನ ನಂದೀಶ್ವರ ದ್ವೀಪದೊಳಗೆ ಹೋಗಿ ಇಂದ್ರಾಧಿಕರು ಮಾಡ್ತಾರೆ. ಅವ್ರದ್ದು ತಪ್ಪೇನ್ರಿ? ಅನೇಕ ದೈವಗಳ, ಅಸಂಖ್ಯ ದೈವಗಳಿರ್ತಾರೆ. 8 ದಿವಸಗಳವರೆಗೆ 4 ದಿಕ್ಕಿನಲ್ಲಿ ಇರುವಂಥ 13 ಚೈತ್ಯಾಲಯಗಳಲ್ಲಿ ಚತುರ್ಣಿಕಾಯದ ದೇವಗಳ ಕ್ರಮದಿಂದ ಒಬ್ಬರು ಪೂರ್ವದೊಳಗ, ಒಬ್ಬರು ದಕ್ಷಿಣದೊಳಗ, ಒಬ್ಬರು ಉತ್ತರದೊಳಗ, ಪಶ್ಚಿಮದೊಳಗ, ಒಬ್ಬರು ಉತ್ತರದೊಳಗ, 4 ನಿಕಾಯ, ವಿಮಾನವಾಸಿಗಳ ಒಂದು ಕಡೆ, ಭವನವಾಸಿಗಳ ಒಂದು ಕಡೆ, ವ್ಯಂತರ ದೇವಗಳ ಒಂದು ಕಡೆ, ಜ್ಯೋತಿಷ್ಕವಾಸಿಗಳ ಒಂದು ಕಡೆ, 2 ಪ್ರಹರ ಪೂಜೆ ಆದ ನಂತರ ಅವರು ಇನ್ನೊಂದು ದಿಕ್ಕಿಗೆ, ಅವರು ಮತ್ತೊಂದು ದಿಕ್ಕಿಗೆ, ಹೀಗೆ ಅವರು ಪ್ರದಕ್ಷಿಣಾ ಹಾಕ್ತಾ ಇರ್ತಾರೆ ಪೂಜೆ. ಭರತೇಶ 14 ದಿವಸಗಳವರೆಗೆ ಮಹಾಮಹ ಪೂಜೆ ಮಾಡಿದ್ದಾರೆ. ಆ ಭೂಮಿಕೆಯೊಳಗದ ಸಹಜ ಇದೆ ರೀ, ಅವನಿಗೆ ಕ್ಲೇಶ ಆಗೋದಿಲ್ರಿ. ನಾವು ಮಾಡಕ್ಕೆ ಹೋದ್ರೆ ನಮಗೆ ಕ್ಲೇಶ, ಯಾಕಂದ್ರೆ ನಾವು ಮಾಡ್ತೇವ್ರಿ. ಅದಕ್ಕೆ ವ್ಯತ್ಯಾಸ ಭಾಳ ಇದೆ. ಶುದ್ಧ ಅಂತ ಸಮಾಧಾನ ಪಟ್ಕೊಳ್ಳೋದ್ರಲ್ಲ, ನಾ ಮಾಡೇನ ಅಂತೇಳಿ. ಅದಕ್ಕೆ ಅಕಾರ್ಯದೊಳಗೆ ಸಂತೃಪ್ತಿ ಏನಿದೆ, ತೃಪ್ತಿ ಏನಿದೆ, ಇದು ಮಿಥ್ಯಾತ್ವ ಇದೆ. ದೃಷ್ಟಿ ನಸಲೆमुळे ಮತ್ತು ಅದೆಲ್ಲ ಮಾಡೋ ವೇಳೆದೊಳಗೆ ಸ್ವಭಾವದ ದೃಷ್ಟಿ ಇತ್ತು, ಸ್ವಭಾವದ ಮಹಿಮಾ ಇತ್ತು, ಸ್ವಭಾವವನ್ನೇ ಪ್ರಾಪ್ತ ಮಾಡಿಕೊಳ್ಳುವಂಥ ಉದ್ದೇಶ ಉದ್ಯಮ ಒಳಗಡೆ ಶ್ರದ್ಧಾ ಜ್ಞಾನದೊಳಗೆ ನಡೆದಿತ್ತು ಅಂತಂದರೆ ಇದೆಲ್ಲ ಏನಿಲ್ಲ ಅಂದರೆ ಸಾರ್ಥಕ ಇದೆ ರೀ. ಆದರೆ ಬರೇ ದೇಖಾದೇಖಿ ಇತ್ತು, ಬರೇ ನಿಯಮಕ್ಕೆ ಕಟ್ಟು ಬಿದ್ದು ಇತ್ತು, ಬರೇ ಮಾಡಬೇಕಲ್ಲ ನಾವು ಕಾರ್ಯಕ್ರಮ ಅನ್ನೋದಕ್ಕೆ ಕಟ್ಟು ಬಿದ್ದಿತ್ತು. ಅದಕ್ಕೆ ಮೊನ್ನೆ ಹೇಳ್ತಲ್ಲ, ಇನ್ನೂ ಒಂದು ದಶಲಕ್ಷಣಕ್ಕೆ ಸಂಬಂಧಿಸಿದಾಗಿ ಸಣ್ಣದಾದಂಥ ಕಾರ್ಯಕ್ರಮ ಇವತ್ತು ಇದೆ ಅಂತೇಳಿ ಕ್ಷಮಾವಾಣಿ ದಿವಸ ಹೇಳ್ತೀವಿ ಅಂದ್ರೆ ಮುಗಿದು ಹೋಯಿತು. ನಿರ್ಭಾರ ರೀ ಕಾರ್ಯಕ್ರಮದ ಆಯೋಜನೆ ಮಾಡುವಂಥ. ಬೇರೆ ಕಾರ್ಯಕ್ಕೆ ಹತ್ತಲಿಕ್ಕೆ ಬೇರೆ ಏನ ಇಷ್ಟ ಆಯಿತು, ಇಷ್ಟ ಆಯಿತು, ಇಷ್ಟ ಆಯಿತು, ಇಷ್ಟು ಜನರ ಲಾಗ್ ತಗೊಂಡು ಸಾಧ್ಯ ಇದೆ ಅಂದರೆ ಹಾಗೆ ಎಂದಾದರೂ ತೀರ್ಥಂಕರ ಸಮೂಹ ಸರಣದೊಳಗೆ ಲಕ್ಷ ಸಂಖ್ಯೆಯ ಜೀವಿದ್ರೂ ದಿವ್ಯಧ್ವನಿಯು ಯಾವುದೋ ಒಂದು ಜೀವಕ್ಕೆ ಲಾಭ ಆಗ್ತದೆ. ಯಜ್ಞದ ಕುದುರೆ, ಮೃಗಜಲ ಬರ್ತಿದೆಯಲ್ಲ ಕಥೆ, ಯಾರಿಗೆ ಆ ದೊರೆ ಹೆಸರು ತಗೊಂಡು ಕೂಡಲೇ ಎಲ್ಲರೂ ಜೈಕ ದೊರೆದು ಮಾಡಿದರು. ಆದರೆ ಆ ದೊರೆ ಯಜ್ಞದ ಕುದುರೆ ಅಂತೇಳಿ ಹೇಳಿದ ನಂತರ ಎಲ್ಲರದ್ದು ಏನಾಯಿತು, ಉತ್ಸಾಹ, ಒಂದು ಹವಾ ಏನಿರ್ತಲ್ಲ ಅದು ಹೊರಟು. ಅದಕ್ಕೆ ಧರ್ಮ ಪೂರ್ವೋಕ್ತ ಪ್ರಕಾರದಿಂದದ್ದು ಚಿಂತನೆ ಮಾಡಿರಿ, ಸಮ್ಯಕ್ ದೃಷ್ಟಿ ಜೀವದ ಚಿಂತನೆ ಮಾಡಿರಿ, ಶುದ್ಧ ಸ್ವರೂಪದ ಅನುಭವಶೀಲ ಜೀವದ ಮಾತಿಂದ ಚಿಂತನೆ ಮಾಡಿರಿ. ಚಿಂತನೆ ಮಾಡಲಿಕ್ಕೆ ಬೇಕಾದ್ರೆ ಹಾಂ అది స్లో కూడా కాన్సర్
ನಾವು ಓದಿದ್ರೆ ಕಲ್ತೀವಿ. ಸಮ್ಯಕ್ ದೃಷ್ಟಿ ಜೀವಕ್ಕನ ತತ್ವವೇದಿ ಅಂತಾರೆ. ಸರಿ. ಸಮ್ಯಕ್ ದೃಷ್ಟಿ ಜೀವನ ತತ್ವದ ಅನುಭವ ಮಾಡ್ತಾನೆ. ಇಲ್ಲಿ ಶುದ್ಧಾತ್ಮ ಶುದ್ಧ ಸ್ವರೂಪದ ಅನುಭವಶೀಲ ಏನು ಅರ್ಥ ಹೇಳಿದರೂ ಆ ಸಮ್ಯಕ್ ದೃಷ್ಟಿ ಜೀವ ತತ್ವವೇದಿ ಇದ್ದಾನೆ, ಅರ್ಥಾತ್ ಶುದ್ಧ ಸ್ವರೂಪದ ಅನುಭವಶೀಲ ಇದ್ದಾನೆ. ಇದು ಬರೋವರೆಗೆ ತತ್ವವೇದಿ ಅನ್ನೋ ಶಬ್ದ ಕನಸೊಳಗಿಲ್ಲ. ಇಲ್ಲ. ಕಲಶದಾಗಿಲ್ಲ ಅಂತ ಆ ಸಮ್ಯಕ್ ದೃಷ್ಟಿಗೆ ಪ್ರತಿ ಶಬ್ದ ಕೊಟ್ಟಿದ್ದಾರೆ ಅವರು. ದಾಸವಾಳ.